super excited. Yeah, thank you. So nanಗೊಂದು ಪ್ರಶ್ನೆ ಇದೆ. How many of you want to make more money? How many of you want to build a super successful business? ಎಷ್ಟು ಜನರಿಗೆ ನಿಮ್ಮ ಬಿಸ್ನೆಸ್ ನ ಆಟೋಮೈಸ್ ಮಾಡ್ಬೇಕಂತ ಆಸೆ ಇದೆ? ಯಾ, ದಟ್ಸ್ ಗ್ರೇಟ್. ಟೈಪ್ ಮೀ ಅಂದ್ಬಿಟ್ಟು. ಓಕೆ, ಎಷ್ಟು ಜನರಿಗೆ ವ್ಯಾಪಾರವನ್ನ ಆಟೋಮೈಸ್ ಮಾಡಿ ತನ್ನ ಪಾಡಿಗೆ ತಾನು ನಡ್ಸ್ಕೊಂಡು ಹೋಗ್ಬೇಕು? ಯಾವ ವಾಂಟ್ ಟು ಮೇಕ್ ಮೋರ್ ಮನಿ, ಐ ವಾಂಟ್ ಟು ಬಿ ಪೀಸ್ಫುಲ್. ವ್ಯಾಪಾರಸ್ಥರಾಗಿ ತುಂಬಾ ಟೆನ್ಷನ್, ಸ್ಟ್ರೆಸ್ಫುಲ್ ಆಗಿರುತ್ತೆ. ಐ ವಾಂಟ್ ಟು ಬಿ ಅ ವೆರಿ ಹ್ಯಾಪಿ ಬಿಸ್ನೆಸ್ ಮ್ಯಾನ್, ವೆರಿ ವೆರಿ ಕಂಫರ್ಟಬಲ್ ಬಿಸ್ನೆಸ್ ಮ್ಯಾನ್. ಟೈಪ್ ಮೀ ಅಂದ್ಬಿಟ್ಟು. ಓಕೆ, ಗ್ರೇಟ್. Thank you so much. Thank you for the great response. Good. So, ಸ್ನೇಹಿತರೆ, I'll just like ಸೆಷನ್ ಶುರು ಮಾಡಕ್ ಮುಂಚೆ can I introduce myself? ನನ್ನ ಪರಿಚಯ ಮಾಡ್ಕೊಳ್ಳ with your permission, just 1 minute. ನಾನು ಇದೇ ಕನ್ಸಿಟ್ಕೊಂಡು ಬಿಸ್ನೆಸ್ ಮಾಡಿದೆ ತುಂಬಾ ಚಿಕ್ಕ ಏಜಲ್ಲೇ, ಬಟ್ ಐ ಫೇಲ್ಡ್ ಮಿಸರಬಲಿ. 4-5 ವರ್ಷ ಬರೀ ಬಡ್ಡಿ ಕಟ್ತಾ ಇದೆ. ಯಾವಾಗ 17, 18, 19, 22ನೇ ವರ್ಷದವರೆಗೂ. ಥ್ಯಾಂಕ್ಸ್ ದಟ್ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸ್ ನಾನು 1998ರಲ್ಲಿ ತುಂಬಾ ಚಿಕ್ಕ ಏಜಲ್ಲೇ ಪ್ರಾಬ್ಲಮ್ ಮಾಡಿಕೊಂಡೆ. ಹಾಗೆ ಚಿಕ್ಕ ಏಜಲ್ಲೇ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಟೆಂಡ್ ಮಾಡಿದೆ. ಲೆಸ್ ದೆನ್ 3 years ಅಲ್ಲಿ 168 ಜನರ ಟೀಮ್ ಬಿಲ್ಡ್ ಮಾಡಿದೆ 2002ರಲ್ಲಿ. That's why I felt so proud. Okay, ಸ್ಕೂಲ್ ಕಾಲೇಜಲ್ಲಿ ನಾವು ಎಷ್ಟೊಂದು ಕಲಿತೀವಿ, ಅದು ಬಿಸ್ನೆಸ್ ವರ್ಲ್ಡ್ ಬಂದಾಗ that is not 100% useful. How many of you agree this? ಪ್ರತಿಯೊಂದು ಬಿಸ್ನೆಸ್ಗೂ ಅದರದೇ ಆದಂತಹ ಒಂದು ವಿಧಿ ವಿಧಾನಗಳಿರುತ್ತೆ. ಸೊ ದೇರ್ ಇಸ್ ನೋ ರೆಡಿ ಸಕ್ಸಸ್ ಫಾರ್ಮುಲಾ. ನಾನು 1999 to 2002 ವರ್ಗು 3 ವರ್ಷ ಬಿಸ್ನೆಸ್ ತಪಸ್ ಅಂದ್ರೆ ಲೈಕ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಪೀಪಲ್ ನ ಬಿಲ್ಡ್ ಮಾಡೋದು, ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಮಾಡ್ತಾ ಐ ಲರ್ನ್ ಫ್ಯೂ ಸೀಕ್ರೆಟ್ಸ್. ದಟ್ಸ್ ವೈ ದ ಫಸ್ಟ್ ಸೀಕ್ರೆಟ್ ಐ ಲರ್ನ್, ದೇರ್ ಇಸ್ ನೋ ರೆಡಿ ಸಕ್ಸಸ್ ಫಾರ್ಮುಲಾ. There is no ready success formula. I type very no ready success formula. But once you become successful, you are the formula for the entire world. How many of you agree this? Type agree ಅಂದ್ಬಿಟ್ಟು. ಸೊ ನಮ್ಮ ಸ್ವಂತ ಫಾರ್ಮುಲಾಗಳು ನಮ್ಮ ಬಿಸ್ನೆಸ್ ಬೇಕಾಗಿರೋದನ್ನ ಹೇಗೆ ಕಲ್ತ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಡ್ತೇನೆ. ಆರ್ ಯು ಆಲ್ ರೆಡಿ? ಸೊ ಇದು ನಾನು ಇವತ್ತು ಈ ಪ್ರೋಗ್ರಾಮ್ ಹೇಳ್ಕೊಡ್ತಾ ಇದ್ದೀನಿ. ನನಗೆ 2002ರಲ್ಲಿ ಮಾಡಬೇಕು, ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಆಸಕ್ತಿ ಬಂದಿದ್ದು. ಸೊ ಬಟ್ ನಾನು ಸ್ವಲ್ಪ ಟೈಮ್ ತಗೊಂಡೆ. ನಾನು ಬೆಳಿಬೇಕಾಗಿತ್ತು. ಇನ್ನು 2008ರಲ್ಲಿ ಕನ್ಸ್ಯೂಮರ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಸ್ಟಾರ್ಟ್ ಮಾಡಿ ಕಳೆದ 13 ವರ್ಷಗಳಲ್ಲಿ ಬೆಂಗಳೂರಲ್ಲಿ 7,500 ಉದ್ಯಮಿಗಳು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ಓಕೆ, ಸೊ ಇದನ್ನ ನಾನು ಮನಗಂಡಿದ್ದೆ ಆನ್ಲೈನ್ ಎಲ್ಲ ಬರುತ್ತೆ ಅಂತ. ಥ್ಯಾಂಕ್ಸ್, ಕೋವಿಡ್ ಬರಕ್ ಮುಂಚೆ ನಾನು ತಯಾರಾಗಿದೆ. 2009 ಫೆಬ್ರವರಿನಲ್ಲೇ ನಮ್ಮ ಎಲ್ಲಾ ಕೋರ್ಸಸ್ ಆನ್ಲೈನ್ ತಂದಿದೆ. ಸೊ ಲಾಸ್ಟ್ 2 years ಅಲ್ಲಿ ಕರ್ನಾಟಕದ ಎಲ್ಲಾ ಊರುಗಳಿಂದ 4,500ಕ್ಕಿಂತ ಜಾಸ್ತಿ ಬಿಸ್ನೆಸ್ ಓನರ್ಸ್ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಆನ್ಲೈನ್ ಗ್ರೂಪ್ ಅಲ್ಲಿ ಇದ್ದಾರೆ. ಕರೆಕ್ಟ್? ಸೊ ಆರ್ ಯು ರೆಡಿ ಟು ಲರ್ನ್ ದಿಸ್ 3 ಸೀಕ್ರೆಟ್ಸ್ ದಟ್ ನೀವು ನಿಮ್ಮ ವ್ಯಾಪಾರಕ್ಕೆ ಬೇಕಾಗಿರೋ ಫಾರ್ಮುಲಾಗಳನ್ನ ಹೆಂಗೆ ಕ್ರಿಯೇಟ್ ಮಾಡ್ಕೊಳೋದು ಅನ್ನೋದಕ್ಕೆ. ಟೈಪ್ ರೆಡಿ ಅಂದ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ. ಇಫ್ ಯು ಆರ್ ರೆಡಿ, ಐ ಆಮ್ ರೆಡಿ. ಓಕೆ, ಥ್ಯಾಂಕ್ ಯು. ಫ್ಯೂ ಆಫ್ ಯು ಆರ್ ರಿಯಲಿ ವೆರಿ ವೆರಿ ರೆಸ್ಪಾಂಡಿವ್. ನಂಗೆ ತುಂಬಾ ಖುಷಿ ಕೊಡೋದೇನಪ್ಪ ಅಂದ್ರೆ, ಸಿ ಲೈಕ್ ಬಿಸ್ನೆಸ್ ಓನರ್ಸ್ ಎಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ ಅಲ್ಲಿ ಎಲ್ಲ ನಡೆಯುತ್ತೆ. ಸೊ ಯು ಡೋಂಟ್ ಬಿ ಅನ್ ಪ್ಯಾಸಿವ್ ಪರ್ಸನಾಲಿಟಿ. ನೀವು ನನ್ನ ವಾಯ್ಸ್ ಆಡಿಯೋ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ರೆಸ್ಪಾಂಡ್ ಮಾಡಕ್ ಶುರು ಮಾಡಿದ್ರೆ ಮಾತ್ರ. ಇಟ್ಸ್ ಅನ್ ವೆಬಿನಾರ್ ಮಾಡ್ಯೂಲ್, ಅಂದ್ರೆ ಮೀಟಿಂಗ್ ಅಲ್ಲ. ನಿಮ್ಮ ವಾಯ್ಸ್, ನಿಮ್ಮ ಫೇಸ್ ನನಗೆ ಕಾಣಿಸಲ್ಲ. ಓನ್ಲಿ ನಾನು ಏನ್ ಕೇಳಿದ್ದಕ್ಕೆ ಅದನ್ನ ಟೈಪ್ ಮಾಡ್ತೀರಾ ಫಟ ನನಗೆ ಗೊತ್ತಾಗುತ್ತೆ. ತುಂಬಾ ಕಲಿತಾ ಇದ್ದೀರಾ, ಸಖತ್ತಾಗಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಲೆಟ್ ಮಿ ಪಿಕ್ ಇಟ್ ಅಪ್ ಅಂಡ್ ಗಿವ್ ದ ಬೆಸ್ಟ್ ನೆಕ್ಸ್ಟ್ 45 minutes ಅಲ್ಲಿ. ಓಕೆ, ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ದೇರ್ ಇಸ್ ನೋ ರೆಡಿ ಸಕ್ಸಸ್ ಫಾರ್ಮುಲಾ, ರೈಟ್? ಆದ್ರೆ ಎಲ್ಲಾ ಬಿಸ್ನೆಸ್ ಓನರ್ಸ್ಗೂ ಏನಪ್ಪ ಆಸೆ ಅಂದ್ರೆ ಒಂದು ಒಳ್ಳೆ ಯಶಸ್ವಿ ಉದ್ಯಮ ನಡೆಸ್ಬೇಕಂತ. ಕೆನ್ ಯು ಸಿ ಹಿಯರ್ 3 ಸರ್ಕಲ್ಸ್ ಕಾಣಿಸ್ತಾ ಇದೆಯಾ? ಟೈಪ್ 3 ಅಂದ್ಬಿಟ್ಟು. ಯಾ, ದಟ್ಸ್ ಗ್ರೇಟ್. ತುಂಬಾ ಜನರಿಗೆ ಆಸೆ ಒಳ್ಳೆ ಲಾಭದಾಯಕ ಬೆಳೆಸ್ಬೇಕು ಅಂತ.
ಬಟ್ ಚಾಲೆಂಜ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಇಸ್ 360 ಡಿಗ್ರಿನಲ್ಲಿ ಗೆಲ್ಲಬೇಕು. ಒಂದು ತಾವಾಗೆ ತಾವು ಕಲ್ತು ಯಶಸ್ಸು ಪಡೀಲಿಕ್ಕೆ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಸೋ ಮಚ್ ಟೈಮ್. ಬಟ್ ಇವತ್ತು ಡೈನಾಮಿಕ್ ಆಗಿದೆ ಪ್ರಪಂಚ. ಮೊದ್ಲು ಹೇಗಿತ್ತಪ್ಪ ಅಂದ್ರೆ ಒಂದು ಸಿಸ್ಟಮ್ ಸೆಟ್ ಆದ್ರೆ ಅದು 15 ವರ್ಷ 20 ವರ್ಷ 30 ವರ್ಷ ನಡ್ಕೊಂಡು ಹೋಗೋದು. ಬಟ್ ಇವತ್ತು ಪ್ರಪಂಚ ತುಂಬಾ ಬೇಗ, ಎವ್ರಿ 6 months to 1 year ಟ್ರೆಂಡ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ. ಕರೆಕ್ಟ್. ಸೊ ಇವತ್ತಿನ ಹೊಸ ವೇಗವಾದ ಪ್ರಪಂಚಕ್ಕೆ ಬೆಳಿಬೇಕಂದ್ರೆ ಬಾಸ್ ಪರ್ಸನಾಲಿಟಿ ಹೇಗಿರ್ಬೇಕು. ಟುಡೇ ಯು ಆರ್ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಸ್ ಬಾಸ್ ಪರ್ಸನಾಲಿಟಿ ಫಾರ್ಮುಲಾ ಹೇಗಿರ್ಬೇಕು, ಬಿಸ್ನೆಸ್ ಸೂತ್ರಗಳು ಏನ್ ಕಲ್ತ್ಕೊಂಡಿರ್ಬೇಕು ನೀವು. ಅಂಡ್ ದೆನ್ ಕಮ್ಸ್ ಆನ್ಲೈನ್ ಪ್ರೆಸೆನ್ಸ್. ಯಾವುದೇ ಬಿಸ್ನೆಸ್ ಆಗಿದೆ ಇವತ್ತು ನೀವು ಆನ್ಲೈನ್ ಬಂದಿಲ್ಲ ಅಂತ ಹೇಳಿದ್ರೆ 2-3 ವರ್ಷದಲ್ಲಿ ನಿಮ್ಮ ವ್ಯಾಪಾರ ನನಗೆ ಗೊತ್ತಿಲ್ಲ, ದೇವ್ರು ನೋಡ್ಕೊಂತಾರೆ. ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಟೇಕ್ ಟಾಕ್ ನೆಗೆಟಿವ್, ಬಟ್ ದ ರಿಯಾಲಿಟಿ. ಓಕೆ, ಸೊ ಹೇಗಿರ್ಬೇಕು? ಆರ್ ಯು ರೆಡಿ ಟು ದಿಸ್ ಲರ್ನ್ 3 ಸೀಕ್ರೆಟ್ಸ್? ಟೈಪ್ 3 ಅಂದ್ಬಿಟ್ಟು. ಓಕೆ, ಮೊಟ್ಟ ಮೊದಲನೇದು ಬಾಸ್ ಪರ್ಸನಾಲಿಟಿ. ವ್ಯಾಪಾರಸ್ಥ ಬಾಸ್ ಹೇಗಿರ್ಬೇಕು? ಬಾಸ್ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್, ಸೂಪರ್ ಶಿಸ್ತಲ್ಲಿ ಇರ್ಬೇಕು. ಬಟ್ ಅವರೇ ಎಷ್ಟೋ ಲೇಟಾಗಿ ಎದ್ದೇಳೋದು, ಲೇಟಾಗಿ ಆಫೀಸ್ ಬರೋದು, ಕಸ್ಟಮರ್ಗೆ ಈ ಟೈಮ್ ಕೊಡ್ತೀನಿ ಅಂತ ಹೇಳ್ತಾರೆ, ಆ ಟೈಮ್ ಫಾಲೋ ಮಾಡೋದಿಲ್ಲ, ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಊಟ ತಿನ್ಬೇಕು, ದೇ ಡೋಂಟ್ ಫಾಲೋ ಡಿಸಿಪ್ಲಿನ್. ಹೌ ಮೆನಿ ಆಫ್ ಯು ಅಗ್ರಿ? ಇನ್ಡಿಸಿಪ್ಲಿನ್, ಅಶಿಸ್ತು, ಪ್ರಾಬ್ಲಮ್. That is where that the first formula, first self discipline illa, they will fail start ಆಗೋದು ಫಸ್ಟ್ ಬಾಸ್ ಇಂದಾನೆ. ಕರೆಕ್ಟ್. ಎರಡನೇದು ನಂಬಿಕೆ ಇರಬೇಕು ಬಾಸ್ಗೆ. ನಿಮ್ಮ ನಂಬಿಕೆ, ನಿಮ್ಮ ವೈಬ್ರೇಷನ್ಸ್ ಎಲ್ರಿಗೂ ಬೇರೆಯವ್ರಿಗೆ ಏನಾಗುತ್ತೆ, ಹರಡುತ್ತೆ. ನೀವೇ ನಿಮ್ಗೆ ಡೌಟ್, ಒಂದಿನ ಪ್ರಾಡಕ್ಟ್ ಸೇಲ್ ಆಗಿಲ್ಲ, ಪೇಮೆಂಟ್ ಬಂದಿಲ್ಲ, ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು, ಓಕೆ ಡೌಟ್ ಬರಕ್ ಶುರು ಆಯ್ತು, ಏನಪ್ಪ ಈ ಮಂತ್ ಹೆಂಗೆ ಹೀಗೆ ಮಾಡೋದು, ಕಂಪ್ನಿ ನಡೀತಾ ಮುಂದೆ ಹೋಗುತ್ತಾ, ಕೀಪ್ ಡೌಟಿಂಗ್. ಯಾವಾಗ ಸೆಲ್ಫ್ ಡೌಟ್ ಇರುತ್ತೆ ಏನಾಗುತ್ತೆ ಅವಾಗ? ಇಸ್ ಇಟ್ ಪಾಸಿಬಲ್ ಎವ್ರಿಬಡಿ ವಿಲ್ ಬಿಲೀವ್? ನಿಮ್ಗೇನೆ ನಂಬಿಕೆ ಇಲ್ಲ ಅಂದಾಗ ವ್ಯಾಪಾರದಲ್ಲಿ, ಪ್ರಾಡಕ್ಟ್ ಅಲ್ಲಿ, ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ, ಜೊತೆಲಿರೋ ಟೀಮು ಇವರೇ ನಂಬ್ತಾ ಇಲ್ಲ, ಇವ್ರಿಗೆ ಆಗುತ್ತೋ ಇಲ್ಲೋ, ಸೊ ಏನ್ ಮಾಡೋಣ ಅನ್ಸುತ್ತೆ. ವಾಟ್ ಹ್ಯಾಪನ್ಸ್? ದೇ ಡೋಂಟ್ ಸ್ಟಿಕ್, ದೇ ಡೋಂಟ್ ಲೈಕ್ ಟು ಕಂಟಿನ್ಯೂ. ಕರೆಕ್ಟ್. ಹೌ ಮೆನಿ ಆಫ್ ಯು ಅಗ್ರಿ ದಿಸ್? ಟೈಪ್ ಫೇತ್, ಬಿಲೀಫ್, ನಂಬಿಕೆ ಅಂದ್ಬಿಟ್ಟು. ಸೊ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ 1999 to 2002 1000 ಡೇಸ್ ಬಿಸ್ನೆಸ್ ತಪಸ್, ಒಂದಿನ ರಜೆ ಹಾಕಿಲ್ಲ. ಸೊ ಅದರಿಂದ ನಮ್ಮ ತಂದೆ ಟೈಲರ್ ಆಗಿದ್ರು. ನಾನು ಬಿಸ್ನೆಸ್ ಸೀಕ್ರೆಟ್ಸ್ ನಾನು ಅರ್ಥ ಮಾಡ್ಕೊಂಡೆ, ಜನರನ್ನ ಗೆಲ್ಲಕ್ ಸಾಧ್ಯವಾಯಿತು ಡಿಸಿಪ್ಲಿನ್ ಇದಕ್ಕೆ. ಅಂಡ್ ಈಗ ಕಣ್ಣಿಗೆ ಕಾಣ್ದಿರೋದು ಏನೋ 20 ಬ್ರಾಂಚ್ ಮಾಡ್ತೀನಿ ಡೋರ್ ಟು ಡೋರ್. ನಮ್ಮ ತಂದೆ ಟೈಲರ್ ಮರೆಯರೆ, ನಾನು ಯಾರು ನೋಡಿಲ್ಲ. ಡೈರೆಕ್ಟ್ ಮಾರ್ಕೆಟಿಂಗ್ ನಾನು ಬಿಲ್ ಬುಕ್ ನ ಸಪ್ಲೈ ಮಾಡ್ತಾ ಇದ್ದೆ. ದಟ್ ನಂಬಿಕೆ, ಒಂದು ಫೇತ್ ಮಾಡ್ಕೊಂಡೆ, ಇದು ಹಿಂಗ್ ಮಾಡ್ಬೋದು ಅಂತ. ಸೊ ಕೋಚಿಂಗ್ ಸಂಸ್ಥೆ ಶುರು ಮಾಡಿ ಅವಾಗ ನಾನು ಅನ್ಕೊಂಡಿದ್ದು ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ. ಸೊ ಥೌಸಂಡ್ಸ್ ಟು ಬಿ ದ ಪೀಪಲ್. ಈಗ ನಾನು ಮಾಡ್ತಾ ಇರೋದೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ 10,000 ಉದ್ಯಮಿಗಳನ್ನ ಟೈಕೂನ್ಗಳನ್ನಾಗಿ ಬಿಲ್ಡ್ ಮಾಡ್ಬೇಕು. ಸೊ ಈಗ ನನ್ನ ಹತ್ರ ಪ್ರೂಫ್ ಇದೆ, ಮೊದಲು ಪ್ರೂಫ್ ಇರ್ಲಿಲ್ಲ. ಬಟ್ ಹ್ಯಾವ್ ಎ ಬಿಲೀಫ್, ಫೇತ್, ನಂಬಿಕೆ. ಅದು ಎಲ್ರಿಗೂ ಏನಾಗುತ್ತೆ, ಪಾಸಿಟಿವ್ ಆಗಿದ್ರು ಅಂಟರೋಗ ತರ ಹರಡುತ್ತೆ, ನೆಗೆಟಿವ್ ಆಗಿದ್ರೆ ಇನ್ನು ತುಂಬಾ ಬೇಗ ಹರಡ್ಬಿಡುತ್ತೆ. So now how many of you want to make always money? Type always money. ATM ಅಂತ ಟೈಪ್ ಮಾಡಿ. ATM, ಎನಿ ಟೈಮ್ ಮನಿ ಮಾಡಕ್ಕೆ ಎಷ್ಟು ಜನರಿಗೆ ಆಸೆ ಇದೆ? ಎನಿ ಟೈಮ್ ಮನಿ ಮಾಡ್ಬೇಕಂದ್ರೆ ಒಂದು ನೀವು ಕಲ್ತಿರ್ಬೇಕು, ಬಾಸ್ ಆಗಿ. ಬಟ್ ಇದು ತುಂಬಾ ಜನ ಮಾಡಲ್ಲ. ಏನಪ್ಪ ಮಾಡಲ್ಲ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಕ್ವಲ್ಸ್ ಪ್ರಾಫಿಟ್ ಡೆವಲಪ್ಮೆಂಟ್. ಪರ್ಸನಾಲಿಟಿ ಅಂದ್ರೆ PD ಈಕ್ವಲ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ನನ್ನ ಪ್ರಕಾರ. ಏನಂಗಂದ್ರೆ ಸರಿ, ನಾನು ಸ್ಕೂಲ್ ಕಾಲೇಜಲ್ಲಿ ಕಲಿದೇ ಇದ್ದಿದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಬಂದ್ ಕಲಿತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ವ್ಯಕ್ತಿತ್ವ ವಿಕಸನದಲ್ಲಿ ಕಲ್ತಿದ್ದು ಜನರ ಒಂದು ಸೈಕಾಲಜಿ ಕಲಿತೆ 1998 ಡೋರ್ ಟು ಡೋರ್ ಮಾರ್ಕೆಟಿಂಗ್. ಅದು ಕರೆಕ್ಟ್ ಆಗಿ ಯೂಸ್ ಆಯ್ತು. ಸೊ ಅಲ್ಲಿಂದ ನಾನು 20 ವರ್ಷ ತಿರುಗಿ ನೋಡೇ ಇಲ್ಲ. ದುಡ್ಡು ಮಾಡ್ತಾನೆ ಇದೀನಿ, ಮಂತ್ ಆನ್ ಮಂತ್, ಇಯರ್ ಆನ್ ಡೇ ಟು ಡೇ, ಡೇ ಇನ್ ಡೇ. ಐ ಮೇಡ್ ಹ್ಯೂಜ್ ಮನಿ. ಓಕೆ ಫ್ರೆಂಡ್ಸ್, ನಾವು ಲಾಸ್ಟ್ 2 years ಇಂದ ಆನ್ಲೈನ್ ಪರ್ಸನಾಲಿಟಿನ ಕಲ್ತ್ಕೊಂಡೆ. ನಾನು ಟೆಕ್ನಾಲಜಿ ಹೇಗ್ ಮಾಡ್ಬೇಕು. ಸೊ ಕಲಿಯೋದನ್ನ ನಾನು ಯಾವತ್ತೂ ನಿಲ್ಸೇ ಇಲ್ಲ, ದುಡ್ಡು ಬರಕ್ ಶುರು ಆದ್ರೂ. ಸೊ ಅದರಿಂದ ಏನಾಯ್ತು, ಇವಾಗ ಆನ್ಲೈನ್ ಇಂದ ದುಡ್ಡು ಬರ್ತಾ ಇದೆ. ಬೇರೆ ಬೇರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದೆ. ಬಿಲ್ಡಿಂಗ್ ಇದೆ, ಫ್ಯಾಕ್ಟ್ರಿ ಇದೆ, ಪಾರ್ಟ್ನರ್ಶಿಪ್ ಇದೆ ನಂದು. ಐ ಮೀನ್ ಟು ಫುಲ್ ಟೈಮ್ ನೋ ಬಿಸ್ನೆಸ್ ಕೋಚಿಂಗ್. ಯಾಕೆ ಕಂಟಿನ್ಯೂಸ್ ಆಗಿ ದುಡ್ಡು ಬರುತ್ತೆ ಎನಿ ಟೈಮ್ ಮನಿ ಅಂದ್ರೆ
ಪ್ರಪಂಚ ಚೇಂಜ್ ಆದಾಗೆ ನಮ್ಮ ಪರ್ಸನಾಲಿಟಿನೂ ಅಪ್ಗ್ರೇಡ್ ಮಾಡ್ಕೊಂತ ಹೋದ್ರೆ ಮಾತ್ರ ದುಡ್ಡು ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಹಳೆ ಕಾಲದ ಓಬಿರಾಯನ್ ಕಾಲದ ಸಾಂಪ್ರದಾಯಿಕವಾದಂಥದ್ದೆಲ್ಲ ಇದ್ದು ನಾವಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ಹೌ ಮೆನಿ ಆಫ್ ಯು ಅಗ್ರಿ? ಟೈಪ್ ಪರ್ಸನಾಲಿಟಿ ಡೆವಲಪ್ಮೆಂಟ್, PD ಈಕ್ವಲ್ಸ್ BD, ಬಿಸ್ನೆಸ್ ಡೆವಲಪ್ಮೆಂಟ್ ಈಕ್ವಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಎಷ್ಟೋ ಪರ್ಸನಾಲಿಟಿ ವ್ಯಕ್ತಿತ್ವ ಬಾಸ್ಟ್ ಬೆಳೀತಾ ಇರುತ್ತೆ ಹೊಸ ಹೊಸದಕ್ಕೆ. ಲೈಕ್ ರಿಲಯನ್ಸ್ ಕಂಪ್ನಿ ನೋಡಿ, ಅವ್ರು ಶುರು ಆದಾಗ ಏನ್ ಸೇಲ್ ಮಾಡ್ತಾ ಇದ್ರು, ಇವತ್ತು ರಿಲಯನ್ಸ್ ಕಂಪ್ನಿ ಯಾವ್ದ್ರ ಮೇಲೆ ನಿಂತಿದೆ? ಕಂಪ್ಲೀಟ್ಲಿ ಟೆಕ್ನಾಲಜಿ ಬಂದ್ಬಿಟ್ಟಿದ್ದಾರೆ ಅವರು, ಹೌದಲ್ವಾ? ಇಲ್ಲಾಂದ್ರೆ ಅವ್ರ ಕಂಪ್ನಿ ಇವತ್ತು ಪ್ರಪಂಚದ ಟಾಪ್ ಕಂಪ್ನಿ ಆಗ್ತಾ ಇಲ್ಲ, ಅಥವಾ ಇಂಡಿಯಾದ ಭಾರತದ ನಂಬರ್ 1 ಕಂಪ್ನಿ ಆಗ್ತಾ ಇರಲಿಲ್ಲ, ಹೌದಲ್ವಾ? ಸೊ ದ ಫಾರ್ಮುಲಾ ನಂಬರ್ 1 ಇಸ್ ಸೀಕ್ರೆಟ್ ಇಸ್ ಬಾಸ್ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ಬೇಕು. ಎಲ್ಲೂ ತೃಪ್ತಿಯಿಂದ ಹೊಟ್ಟೆ ತುಂಬಂತ ನಿಂತ್ಕೊಂಡ್ರು ಬಿಸ್ನೆಸ್ ವರ್ಲ್ಡ್ ಮುಂದೆ ಹೋಗ್ಬಿಡುತ್ತೆ, ಅವ್ರು ಹಿಂದೆ ಬಿದ್ದ್ಬಿಡ್ತಾರೆ. ಸೊ ನೆವರ್ ಸ್ಯಾಟಿಸ್ಫೈ ಬಟ್ ಬಿ ಹ್ಯಾಪಿ, ದಟ್ಸ್ ದ ಫಸ್ಟ್ ಥಿಂಗ್. ಹೌ ಮೆನಿ ಆಫ್ ಯು ಲರ್ನಿಂಗ್ ಎ ಲಾಟ್? ಎಷ್ಟು ಜನರಿಗೆ ತುಂಬಾ ಕಲಿತಾ ಇದ್ದೀನಿ ಅನಿಸ್ತಾ ಇದೆ? ಟೈಪ್ ಎಸ್ ಅಂದ್ಬಿಟ್ಟು. ಕಲಿತಾ ಇರೋರು, ಯಾ ಸತ್ಯ, ನಮ್ಗೆ ಅರ್ಥ ಆಗ್ತಾ ಇದೆ, ನೀವು ನಮ್ಮ ಬಗ್ಗೆನೇ ಹೇಳ್ತಾ ಇದ್ದೀರಾ. How many of you are feeling disconnected? Yeah, super. Now, are you ready to learn business formula next? How many of you are ready to learn business formula? Now, this business formula, ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇರಿ, ಟ್ರೇಡರ್ ಆಗಿರ್ಲಿ, ಮ್ಯಾನುಫ್ಯಾಕ್ಚರರ್ ಆಗಿರ್ಲಿ, ರೈತರಾಗಿರ್ಲಿ, ಓಕೆ, ಇಂಡಿವಿಜುವಲ್ಸ್ ಆಗಿರ್ಬೋದು, ನೀವು ಯು ನೇಮ್ ಎನಿ ಬಿಸ್ನೆಸ್, ಗಾರ್ಮೆಂಟ್ಸ್, ಟೈಲರ್, ಟ್ರೇಡರ್, ಲಾಯರ್, ಇಂಜಿನಿಯರ್, ಡಾಕ್ಟರ್. ನಮ್ಮಲ್ಲಿ ಈ 13 ವರ್ಷದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಮಿನಿಸ್ಟರ್ ಲೆವೆಲ್ ಪೊಲಿಟಿಷಿಯನ್ ಕೂಡ ಆಗಿರೋರು ಇದ್ದಾರೆ ನಮ್ಮಲ್ಲಿ, ರೈಟ್? ಸೊ ದಿಸ್ ಫಾರ್ಮುಲಾಸ್ ಆರ್ ಪ್ರೂವನ್, ಬಟ್ ನಿಮ್ ಬಿಸ್ನೆಸ್ ಹೆಂಗ್ ಬೇಕು ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಬೇಕಾಗುತ್ತೆ. ಆರ್ ಯು ರೆಡಿ? ನಾವು ಯಾರು ಮಾಡಿದ್ದಾರೆ ಸತ್ಯ ಅವರೇ? ಹೌ ಮೆನಿ ಆಫ್ ಯು ನೋ ನ್ಯೂಟೆಕ್ ಸೋಲಾರ್? ನ್ಯೂಟೆಕ್ ಸೋಲಾರ್ ಕರ್ನಾಟಕದ 28 ವರ್ಷಗಳ ಸಂಸ್ಥೆ. ಸುರೇಂದ್ರ ಕುಮಾರ್ ಈ ಸಂಸ್ಥೆಯ ಸಂಸ್ಥಾಪಕರು. ಅವ್ರ ಇನ್ನೊಬ್ರು ಫ್ರೆಂಡ್ ಬಂದು ಪ್ರಕಾಶ್ ಅಂತ, ಇಬ್ರು ಡೈರೆಕ್ಟರ್ಸ್. ಅಂಡ್ ದಿಸ್ ಪೀಪಲ್ ಜಾಯಿನ್ ಬಿಸ್ನೆಸ್ ಟಿಕೂನ್ ಅಕಾಡೆಮಿ 11 years ಬ್ಯಾಕ್. 11 ವರ್ಷಗಳಿದೆ. 2009 ಜಾಯಿನ್ ಆಗಿದ್ದು. 11 years ಇಂದ ದೇ ಆರ್ ವಿತ್ ಅಸ್. ಅಂಡ್ ದ ವೇ ದೇ ಆರ್ ಗ್ರೋನ್, ಕರ್ನಾಟಕದಲ್ಲಿ 50 crore ಕಂಪನಿ. When they joined, they were 20 crore company. Now they have crossed more than 50 crores. So they are using this. So our students have implemented and they have got MSME awards, right? ಇವಾಗ ನಾನೇನು ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ, ದಿಸ್ ಪೀಪಲ್ ಹ್ಯಾವ್ ಗಾಟ್ ದಿಸ್. ಆನ್ಲೈನ್ ಅಲ್ಲಿ ಕೋರ್ಸ್ ಅಟೆಂಡ್ ಮಾಡಿರೋರು ಕೂಡ ಕರ್ನಾಟಕದ ಬೇರೆ ಬೇರೆ ಊರಿನ ಜನ, ಇವರೆಲ್ಲ ಬೇರೆ ಬೇರೆ ಸೆಗ್ಮೆಂಟ್ ಅವರು, ಇವರೆಲ್ಲ ಇನ್ಕ್ಲೂಡಿಂಗ್ ಸಲೂನ್ ಬಿಸ್ನೆಸ್ ನವರು ಕೂಡ ಬೆಳೀತಾ ಇದ್ದಾರೆ ನಮ್ಮಲ್ಲಿ, ರೈಟ್? ದ ಫಸ್ಟ್ ಫಾರ್ಮುಲಾ ಈಸ್ ಫೈನಾನ್ಷಿಯಲ್ ಸ್ಕಿಲ್ಸ್. ಹಣಕಾಸಿನ ವಿದ್ಯೆನಲ್ಲಿ ಏನಾಗಿರ್ಬೇಕು? ಪಾರಂಗತರಾಗಬೇಕು, ಚತುರರಾಗಿರ್ಬೇಕು. ಇದರಲ್ಲಿ ಅರ್ಧಂಬರ್ಧ ಇದು ಸಾಲಲ್ಲ. ಟೈಪ್ ಆಲ್ ಆಫ್ ಯು ಫೈನಾನ್ಷಿಯಲ್. ಹಣಕಾಸಿನ ವಿದ್ಯೆನಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಹಣಕಾಸಿನ ವಿದ್ಯೆ ಅಂದ್ರೆ ಏನು? ನಿಮ್ಮ ಪ್ರಾಡಕ್ಟ್ ಏನ್ ಪ್ರೈಸ್ ಬರುತ್ತೆ, ಅಥವಾ ನೀವು ಮ್ಯಾನುಫ್ಯಾಕ್ಚರ್ ಇದ್ರೆ ನಿಮ್ಮ ರಾ ಮೆಟೀರಿಯಲ್ ಏನು, ಕಾಸ್ಟ್ ಎಷ್ಟಾಗುತ್ತೆ, ಎಕ್ಸ್ಪೆನ್ಸಸ್ ಏನಾಗುತ್ತೆ, ಗ್ರಾಸ್ ಪ್ರಾಫಿಟ್ ಏನು, ನೆಟ್ ಪ್ರಾಫಿಟ್ ಏನು, ಎಷ್ಟು ನನಗೆ ಲಾಭ ಉಳಿಯುತ್ತೆ, ಲೆಕ್ಕಾಚಾರ ಮಾಡೋದು ಗೊತ್ತಿರ್ಬೇಕು. ತುಂಬಾ ಜನ ಟೈಮ್ ಕೊಡೋದಿಲ್ಲ, ಏನೋ ಒಂದು ಅಸಂಪ್ಷನ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಅದೊಳು ಹೋಗು, ಆಫೀಸ್ಗೆ ಹೋಗು, ಫ್ಯಾಕ್ಟ್ರಿಗೆ ಹೋಗು, ಓಪನ್ ಮಾಡು, ಏನೋ ಪ್ರಾಡಕ್ಟ್ ತಗೊಂಬ, ಅಸಂಪ್ಷನ್ ಮೇಲೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಬಿಸ್ನೆಸ್ ರನ್ಸ್ ಆನ್ ನಂಬರ್ಸ್. ಪೈಸಾ ಲೆಕ್ಕ ಹಾಕಿರ್ಬೇಕು ಕರೆಕ್ಟ್ ಆಗಿ. ನಂಬರ್ಸ್ ಮೇಲೆ ಲೆಕ್ಕ ಹಾಕಿಲ್ಲ. ಅಂಡ್ ಫಂಡ್ ಪ್ಲಾನಿಂಗ್ ಮೇಲೆ ಟೈಮೇ ಕೊಡೋದಿಲ್ಲ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋದಿಲ್ಲ. ದಿಸ್ ದ ಬಿಗ್ಗೆಸ್ಟ್ ವೀಕ್ನೆಸ್, ರೈಟ್? ದುಡ್ಡು ಬರಕ್ ಶುರು ಆಯ್ತು, ಮಜಾ ಮಾಡಕ್ ಶುರು ಮಾಡು ಫ್ರೆಂಡ್ಸ್ ಜೊತೆ. ಏನೋ ಸ್ಟಾರ್ ಹೋಟ್ಲೇನು, ಆ ಖರ್ಚೇನು, ದೊಡ್ಡ ದೊಡ್ಡ ಏನೋ ಅಂಗಡಿಗಳು, ಮಾಲ್ಗೆ ಹೋಗಿ ಶಾಪಿಂಗ್ ಮಾಡೋದೇನು, ಸ್ವೈಪ್ ಮಾಡ್ತಾ ಇರೋದೇನು, ದೊಡ್ಡ ದೊಡ್ಡ ಕಾರು ಅಥವಾ ಮೊಬೈಲ್ಗಳಲ್ಲಿ ಖರ್ಚು ಮಾಡೋದೇನು. ದಟ್ ಇಸ್ ನೋ ಡಿಸಿಪ್ಲಿನ್ ಅಂಡ್ ದರ್ ನೋ ಫೈನಾನ್ಷಿಯಲ್ ರೂಲ್ಸ್. ಹೌ ಮೆನಿ ಆಫ್ ಯು ಅಗ್ರಿ? ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಎಷ್ಟು ಜನ ಶ್ರೀಮಂತರಾಗಕ್ಕಾಗುತ್ತೆ? Can you become rich? Can you become successful? ಬಿಸ್ನೆಸ್ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ? We cannot become, right? We have to be financially disciplined. ನಂಬರ್ಸ್ ರೀಡ್ ಮಾಡೋದು ಕಲ್ತಿರ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಡೈಲಿ ರಿಪೋರ್ಟ್, ಸೋ ಮೆನಿ ಥಿಂಗ್ಸ್.
ಸೊ ದಟ್ಸ್ ವೈ ಸೇ ಅಯ್ಯೋ ಹಣೆ ಬರಹ ಚೆನ್ನಾಗಿದ್ರೆ ಮಾತ್ರ ಬಿಸ್ನೆಸ್ ಅಲ್ಲಿ ಗೆಲ್ಲಕ್ಕಾಗೋದು. ಸಾರಿ ಫ್ರೆಂಡ್ಸ್, ಹಣೆ ಬರಹ ಅಲ್ಲ, ಲೆಕ್ಕಾಚಾರ ಮಾಡೋದ್ ಕಲ್ತಿರ್ಬೇಕು, ಅವಾಗ್ಲೇ ನೆಕ್ಸ್ಟ್ ಲೆವೆಲ್ ಹೋಗಕ್ಕಾಗೋದು. ರೈಟ್? ಸೊ ಹೌ ಟು ಡಬಲ್ ದ ಪ್ರಾಫಿಟ್? ನಂಬರ್ಸೇ ಓದೋದಿಲ್ಲ, ಹೆಂಗ್ ಡಬಲ್ ಮಾಡಕ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನರಿಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಗೊತ್ತಿರೋದಿಲ್ಲ. ಹೌ ಕ್ಯಾನ್ ಯು ಡಬಲ್ ಯುವರ್ ಪ್ರಾಫಿಟ್ಸ್? ದ ಸೀಕ್ರೆಟ್ ಆಫ್ ಬಿಸ್ನೆಸ್ ಫಾರ್ಮುಲಾ ಮೀನ್ಸ್ ಲೈಕ್ ಬಿಸ್ನೆಸ್ ಫಾರ್ಮ್ ಅಂದ್ರೆ ಲೈಕ್ ಸೂತ್ರಗಳು ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗ್ಬೇಕು. ಟೈಪ್ ಆಲ್ ಆಫ್ ಯು FE, ಫಿನಾನ್ಷಿಯಲ್ ಎಕ್ಸ್ಪರ್ಟ್. ಹೌ ಮೆನಿ ಆಫ್ ಯು ವಾಂಟ್ ಟು ಬಿಕಮ್ ಅ ಫಿನಾನ್ಷಿಯಲ್ ಎಕ್ಸ್ಪರ್ಟ್? ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬಿಸ್ನೆಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. Right? You have to know how to do this. And you need somebody push ಮಾಡ್ಬೇಕು ನಮ್ಗೆಲ್ರಿಗೂ. ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ, ಚಿಕ್ಕ ವಯಸ್ಸಿಂದ 10ನೇ ಕ್ಲಾಸ್ವರೆಗೂ ಅಥವಾ ಡಿಗ್ರಿವರೆಗೂ ಮನೆಯಲ್ಲಿ ಹೋಮ್ವರ್ಕ್ ಮಾಡು, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡ್ದೆ ಅಂತ ಪುಷ್ ಮಾಡಿಸಿ ಅಭ್ಯಾಸ ನಮ್ಗೆ. ಬಟ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ದಟ್ಸ್ ವೈ ಸೋ ಮೆನಿ ಪೀಪಲ್ ಫೇಲ್ ಇನ್ ದ ಬಿಸ್ನೆಸ್. I've seen literally people fail in the business. Only 10 to 20% people become successful. ಅದ್ರಲ್ಲಿ ಒಂದು 3% ಮಾತ್ರ ಸೂಪರ್ ಸಕ್ಸಸ್ಫುಲ್ ಆಗೋದು. ರೈಟ್? How many of you want to run an automated business? Type AUTO. Automated business. ಏನು ಆಟೋಮೇಟೆಡ್ ಬಿಸ್ನೆಸ್ ಅಂದ್ರೆ, ಬಾಸ್ ಇದ್ರೆ ಮಾತ್ರ ವ್ಯಾಪಾರ ನಡೆಯುತ್ತೆ ಅಂದ್ರೆ ಅದು ಬಿಸ್ನೆಸ್ ಅಲ್ಲ ಮಾರಾಯ, ಅದು ಸ್ವಯಂ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್. ನಿಮ್ ಜೊತೆ 4-5 ಜನ ಕೆಲಸದವ್ರು ಇಟ್ಕೊಂಡಿದ್ದೀರಾ ಅಷ್ಟೇ. ಕರೆಕ್ಟ್? ಐ ವಾಂಟ್ ಟು ಬಿಲ್ಡ್ ಎ ಕಂಪನಿ, ಬ್ರ್ಯಾಂಡ್, ಬ್ರಾಂಚಸ್. ನಿಮ್ಗೆ ಗೊತ್ತಾಗಿರ್ಬೇಕಾಗಿರೋ ವಿದ್ಯೆ ಏನ್ ಗೊತ್ತಾ? ಏನೋ ಪೀಪಲ್ ಡೆವಲಪ್ಮೆಂಟ್. ಜನರನ್ನ ನೀವು ಬೆಳೆಸಿದ್ರೆ ಜನ ಬಿಸ್ನೆಸ್ ನ ಬೆಳೆಸ್ತಾರೆ. ಡೆವಲಪ್ ಪೀಪಲ್, ಪೀಪಲ್ ವಿಲ್ ಡೆವಲಪ್ ದ ಬಿಸ್ನೆಸ್. 20 years ಬ್ಯಾಕ್ ಐ ಲರ್ನ್ ದಿಸ್ ಆರ್ಟ್. ಜನರನ್ನ ಬೆಳೆಸಿದ್ರೆ ಜನ ಬಿಸ್ನೆಸ್ ನ ಬೆಳೆಸ್ತಾರೆ. ದೇರ್ ಇಸ್ ನೋ ರೆಡಿಮೇಡ್ ಪೀಪಲ್ ಅವೈಲಬಲ್. ತುಂಬಾ ಜನ ಹೇಳೋದು, ಸತ್ಯ ಅವರೇ ಲೇಬರ್ ಪ್ರಾಬ್ಲಮ್. ಎಂತ ಲೇಬರ್? 130 ಕೋಟಿ ಜನಸಂಖ್ಯೆ ಕರ್ನಾಟಕ, ಇಂಡಿಯಾದಲ್ಲಿ 7 ಕೋಟಿ ಜನಸಂಖ್ಯೆ. ನಾವು ಹುಡುಕಿದ್ರೆ ದೇವ್ರು ಕೂಡ ಸಿಗ್ತಾರೆ, ಅಂತದೇ ಎಂಪ್ಲಾಯ್ ಸಿಗಲ್ವಾ? ಸಿಗ್ತಾರೆ. ಆ ಒಂದು ಜನರನ್ನ ಏನೋ ಸೈಕಾಲಜಿ ಕಲ್ತಿರ್ಬೇಕು. ದೇವರೇ ಸಿಗ್ತಾರೆ ಅಂದ್ರೆ ಜನ ಸಿಗಲ್ವೇನ್ರಿ? How many of you agree this? I'll show you. Okay, ನರಸಿಂಹಮೂರ್ತಿ ಜಯಂತಿ ಅಂತ ದೇ ಜಾಯಿಂಡ್ ಅವರ್ ಸೆಲ್ಫ್ ಮಾಸ್ಟರಿ ಕೋರ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿಗೆ. ಸತ್ಯ ಸರ್, ನಮ್ಮ ಕೇಟರಿಂಗ್ ಬಿಸ್ನೆಸ್ ಎಲ್ಲ ಓದ್ದೇ ಇರೋ ಅನರಕ್ಷತರು ನಮ್ಮ ವ್ಯಾಪಾರನ ಹೆಂಗ್ ಆಟೋಮೈಸ್ ಮಾಡಕ್ ಆಗುತ್ತೆ ಅಂತ ಕೇಳಿದವರು, ನಮ್ ಜೊತೆ ಸತತವಾಗಿ ಕಲ್ತವರು. ಟುಡೇ ಇನ್ ದ ಬ್ಯಾಂಗ್ಳೂರ್ ದೇ ಆರ್ ದ ಟಾಪ್ 1 ವೆಜಿಟೇರಿಯನ್ ಕೇಟರಿಂಗ್ ಸಂಸ್ಥೆ ನಡೆಸ್ತಾರೆ. 16,000 ಸ್ಕ್ವೇರ್ ಫೀಟ್ ಓನ್ ಬಿಲ್ಡಿಂಗ್ ಮಾಡಿದ್ದಾರೆ. ಪಾರ್ಟಿ ಹಾಲ್ ಇದೆ, ಎಕ್ಸಲೆಂಟ್ ಕಿಚನ್ ಇದೆ ಅವ್ರದ್ದು. ಹೌ ಮೆನಿ ಆಫ್ ಯು ನೋ ಸತ್ಯ ಸಾಯಿ ಬಾಬಾ ಟ್ರಸ್ಟ್? they do so many catering programs. Everything is automated. ಇಲ್ಲಿ ಇರಿದಾರಲ್ಲ ಕೃಷ್ಣ ಹೆಡ್ ಕುಕ್ ಇವರು. I will show mine. ಇಲ್ಲಿದೆಯಲ್ಲ ಶಂಕರ್ ಡ್ರೈವರ್ 2002 he joined as a driver and 2018 he got retired as a director with me in my consumer world. ಇಲ್ಲಿರಲ್ಲ ಇನ್ನೊಬ್ರು ಹುಡುಗಿ ಸರಸ್ವತಿ ಪಾಟೀಲ್, ಪೊಲೀಸ್ ಪಾಟೀಲ್, ಗಂಗಾವತಿಯ ಹುಡುಗಿ, ಕೊಪ್ಪಳ ಗಂಗಾವತಿಯ ಹುಡುಗಿ. When she joined our BTA program, consumer direct marketing samsthege, she was a sales girl. Less than 8 years she became a company group head. 100 branch promote ಮಾಡಿ ಬೆಂಗಳೂರಲ್ಲಿ ಸಹಕಾರ ನಗರ 40-60 ಸೈಟ್ ತಗೊಂಡ್ರು. ಸ್ವಂತ ಊರಲ್ಲಿ ಮನೆ ಕಟ್ಸಿದ್ರು. 4 ಜನ ಅಕ್ಕಂದಿರು ಮದುವೆ ಮಾಡಿಸಿದ್ರು. ಸ್ವಂತ ಊರಲ್ಲಿ ದುಡ್ಡಲ್ಲಿ she went to marriage and she went to Thailand for a honeymoon. How many of you say wow? People development. ಜನರನ್ನ ಬಿಲ್ಡ್ ಮಾಡಿದ್ರೆ ಜನ ಬಿಸ್ನೆಸ್ ಬಿಲ್ಡ್ ಮಾಡ್ತಾರೆ. ಸತ್ಯ ಸರ್ ಹೆಂಗೆ ಕಲ್ತ್ಕೊಂಡ್ಬಿಟ್ಟು ಓಡೋಗ್ಬಿಡ್ತಾರೆ, ಕಲ್ತ್ಕೊಂಡ್ಬಿಟ್ಟು ಕಾಂಪಿಟೇಟರ್ ಆಗ್ತಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲಪ್ಪ, ನಾನು ಇಲ್ಲ ಅಂತ ಹೇಳಿದೆ. ಜನ ಕಾಂಪಿಟೇಟರ್ ಆಗಲ್ಲ, ಜನ ಚೀಟ್ ಮಾಡೋರು ಸಿಗ್ತಾರೆ. ಬಟ್ ಡು ಯು ನೋ ಹೌ ಟು ಬಿಲ್ಡ್ ಪೀಪಲ್? ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದಿಬ್ರು ಬಿಲ್ಡ್ ಮಾಡ್ತಾರೆ, ಏನೋ ಸರ್ ಯಾರೋ ಬರೋದಿಲ್ಲ, ಸೊಬ್ಳ ಕೊಟ್ರೆ ಕಲಿತಾರೆ, ಕಲ್ತ್ ಮೇಲಿಂದ ಏನಾಗ್ತಾರೆ, ಹೋಗ್ಬಿಡ್ತಾರೆ, ನಿಲ್ಲೋದಿಲ್ಲ. ಹೌ ಮೆನಿ ಆಫ್ ಯು ಹ್ಯಾವ್ ದಿಸ್ ಪ್ರಾಬ್ಲಮ್? ಟೈಪ್ ಪೀಪಲ್ ಪ್ರಾಬ್ಲಮ್, PP ಬರೀರಿ. ಸತ್ಯ ಅವ್ರಿಗೆ ಕರೆಕ್ಟ್, ನನ್ನದ್ಗೆ ಜನರ ಸಮಸ್ಯೆ ಇದೆ. ಹೌ ಮೆನಿ ಆಫ್ ಯು ಹ್ಯಾವ್ ದಿಸ್ ಪೀಪಲ್ ಪ್ರಾಬ್ಲಮ್? ಜನ ಬರ್ತಾರೆ, ಕಲಿತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಜನ ಬರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಜನ ಬರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಟೈಪ್ PP ಅಂದ್ಬಿಟ್ಟು ಪೀಪಲ್ ಪ್ರಾಬ್ಲಮ್. I'll give you the secret right now. ನೀನ್ ನನ್ನ ಕೋರ್ಸ್ ಪರ್ಚೇಸ್ ಆಮೇಲೆ ಮಾಡಿ ಪರವಾಗಿಲ್ಲ. I'll give you the solution. ನಮ್ಗೆ ಬಂದ್ರೆ ಕೋರ್ಸ್ ಜಾಯ್ನ್ ಆಗಿ. ಕರ್ನಾಟಕದಲ್ಲಿ ನೀವೆಲ್ಲೇ ಹುಡುಕಿದ್ರು ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ ತರ ನಿಮ್ಗೆ ಸಿಗಕ್ ಚಾನ್ಸೇ ಇಲ್ಲ. That's my guarantee to you. Okay, listen,
ಫಸ್ಟ್ ಥಿಂಗ್ ನಾವೇನಪ್ಪ ಮಾಡ್ಬೇಕಾಗಿರೋದ್ರಿಂದ ಗಿವ್ ಟೈಮ್ ಟು ವಿತ್ ದೆಮ್. ಏನ್ ಮಾಡ್ಬೇಕು? ಫಸ್ಟ್ ಥಿಂಗ್ ಇನ್ವೆಸ್ಟ್ ಟೈಮ್ ವಿತ್ ಯುವರ್ ಟೀಮ್. ಟೈಮ್ ಅಂತ ನಿಮ್ ಸಂಸ್ಥೆನ ಬೆಳೆಸ್ಲಿಕ್ಕೆ ದಿನದ 8ರಿಂದ 10 ಗಂಟೆಗಳ ಕಾಲದ ಟೈಮ್ ಯಾರು ಕೊಡ್ತಾರೆ? ನಿಮ್ಮ ಸಹೋದ್ಯೋಗಿಗಳು. ಬಟ್ ನೀವು ಎಲ್ಲಿ ಟೈಮ್ ಕೊಡ್ತೀರಾ? ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಕೊಡ್ತೀರಾ. ಡೂ ಯು ಈಟ್ ಒನ್ ಲಂಚ್ ವಿತ್ ದಮ್? ಬಾಂಡೇಜ್ ಬಿಲ್ಡ್ ಆಗುತ್ತೆ. ಟೈಮ್ ಅಂದ್ಬಿಟ್ಟು ಸಮಯ ಕೊಡ್ಬೇಕು ನಿಮ್ ಟೀಮ್ ಜೊತೆಗೆ, ಒಳ್ಳೆ ಸಂಬಂಧವನ್ನು ಬಿಲ್ಡ್ ಮಾಡ್ಲಿಕ್ಕೆ. ಅಂಡ್ ದೆನ್ ಯಾರು ರೆಡಿ ಇರಲ್ಲ ನಿಮ್ ಸಂಸ್ಥೆ, ನಿಮ್ ಪ್ರಾಡಕ್ಟ್, ನಿಮ್ಮ ಕಾನ್ಸೆಪ್ಟ್ಗೆ, ಮಾಡ್ಬೇಕಾಗಿರೋದೇನು? ಟ್ರೈನ್ ದೆಮ್ ಆನ್ ದೇರ್ ಆಟಿಟ್ಯೂಡ್, ನಾಲೆಜ್ ಅಂಡ್ ಸ್ಕಿಲ್ಸ್. ನೋ ರೆಡಿಮೇಡ್ ಪೀಪಲ್ ಅವೈಲೇಬಲ್ ಇನ್ ದಿಸ್ ವರ್ಲ್ಡ್. ಒಳ್ಳೆ ಅಕೌಂಟೆಂಟ್ ಬೇಕು, ಒಳ್ಳೆ ಆಪರೇಟರ್ ಬೇಕು, ಒಳ್ಳೆ ಸೇಲ್ಸ್ ಪರ್ಸನ್ ಬೇಕು, ಒಳ್ಳೆ ನಂಬಕಸ್ತ ಮ್ಯಾನೇಜರ್ ಬೇಕು. ಎಲ್ಲಿಂದ ಸಿಗ್ತಾರಾ? ಓ ನೋ ವೇ, ಯು ವಿಲ್ ನಾಟ್ ಗೆಟ್ ಇಟ್. ಯು ಹ್ಯಾವ್ ಟು ಟ್ರೈನ್ ದೆಮ್. ಟೈಪ್ ಟ್ರೈನ್ ಅಂತ, ಟ್ರೈನಿಂಗ್ ಅಂತ. ಓಕೆ, ಹೌ ಮೆನಿ ಆಫ್ ಯು ನೋ ಹೌ ಟು ಟ್ರೈನ್? ದಟ್ಸ್ ಅ ಪ್ರಾಬ್ಲಮ್. ತುಂಬಾ ಜನ ಟ್ರೈನಿಂಗ್ ಮಾಡಕ್ ಬರಲ್ಲ. ಹೇಳ್ಕೊಟ್ರೆ ಎಲ್ಲ ಒಟ್ಟಿಗೆ ಟಪ ಅಂತ ಹೇಳ್ಕೊಡ್ತಾರೆ, ಇಲ್ಲ ಹೇಳ್ಕೊಡಲ್ಲ, ಅವರೇ ನೋಡಿ ಕಲೀಲಿ ಅಂತ. ದಟ್ಸ್ ವೈ ದ ಪ್ರಾಬ್ಲಮ್. ಸೊ ಟೈಮ್ ಕೊಡಿ, ಟ್ರೈನಿಂಗ್ ಕೊಡಿ, ಫೀಡ್ಬ್ಯಾಕ್ ಕೊಡೋದು ಕಲಿಬೇಕು. ಜೊತೆಗೆ ನಿಮ್ ಜೊತೆ ಲೈಫ್ ಟೈಮ್ ನಿಮ್ ಜೊತೆ ಇರ್ಬೋದು. ಇನ್ಫ್ಯಾಕ್ಟ್ ನಿನ್ನೆ ನಮ್ಮ ಕಂಪ್ನಿಯಲ್ಲಿ 17ನೇ ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ನಮ್ಮ ಜೊತೆ ಒಂದು ಗರ್ಲ್ ಹೂ ಜಾಯಿಂಡ್ 17 years ಬ್ಯಾಕ್. ಹ್ಯಾವ್ ಎ ಪರ್ಸನ್ ಹೂ ಇಸ್ ವರ್ಕಿಂಗ್ ವಿತ್ ಮೀ ಫ್ರಮ್ 17 years. ಸತ್ಯ ಸರ್, ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ, ಐ ಆಮ್ ಡೂಯಿಂಗ್ ಬಿಸ್ನೆಸ್ ಫ್ರಮ್ 23 years. 17th ಬರ್ಡೇ. ಸೊ ಯಾಕೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ಏನ್ ನಮ್ಮ ಜೊತೆ ಇದ್ರೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, how they can grow in a long run. That is what we show. Do you have ನೀವು ನಿಮ್ ಕನ್ಸಿದ್ಯಾ ಎಷ್ಟು ದೊಡ್ಡ ಸಂಸ್ಥೆ ಮಾಡ್ಬೇಕು ಅಂತ? ಇದ್ರ ಎಷ್ಟೋ ಜನ ತೋರಿಸ್ಕೊಳ್ಳೋಣ. ದಟ್ಸ್ ಅ ಪ್ರಾಬ್ಲಮ್. ಐ ಲುಕ್ ಅಟ್ ದಿಸ್ 2014 ಫೋಟೋ. ಚಪ್ಪಲಿ ಹಾಕೊಂಡ್ ಬಂದಂತವ್ರು ನಮ್ಮ ಸಂಸ್ಥೆನಲ್ಲಿ ಗ್ರೂಪ್ ಡೈರೆಕ್ಟರ್ಗೂ ಬೆಳೆದಿರೋದು. 400 ಜನರು ಕಂಪ್ನಿ ಇದು. ನಾನು 2014 ಅಲ್ಲಿ ಮಾಡಿದ್ದೀನಿ. ಕನ್ಸ್ಯೂಮರ್ ವರ್ಡ್, ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಕನ್ಸ್ಯೂಮರ್ ವರ್ಡ್, ರೈಟ್? ಸತ್ಯ ಸರ್, ಇವಾಗ ಏನಿದೆ? ಲುಕ್ ಅಟ್ ದಿಸ್. ದಿಸ್ ಇಸ್ ಮೈ ಡೋರ್ ಟು ಡೋರ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫ್ರಾಂಚೈಸಿ ಓನರ್ಸ್. October 10th ನಾವು ಕಂಡಕ್ಟ್ ಮಾಡಿದ್ದು ಸ್ಟಾರ್ ಹೋಟೆಲ್ ಮೀಟಿಂಗ್. ದಿಸ್ ಮಂತ್ ನೆನ್ನೆ ತೆಗೆದಂತ ಫೋಟೋ ಇದು. ಓಕೆ, ವಿ ಹ್ಯಾವ್ ಎಜುಕೇಶನಲ್ ಕೋಆರ್ಡಿನೇಟರ್ಸ್, ರೈಟ್? ಸೊ ಫಸ್ಟ್ ಫಾರ್ಮುಲಾ, ಲಾಭ ಬೆಳೆಸೋ ಫಾರ್ಮುಲಾಗಳಲ್ಲಿ ಏನು? ಮೊದಲನೇದು ಫೈನಾನ್ಷಿಯಲ್ ಸ್ಕಿಲ್ಸ್, ಎರಡನೇದು ಟೀಮ್ ಬಿಲ್ಡಿಂಗ್, ಮೂರನೇದು ಡು ಯು ವಾಂಟ್ ಟು ನೋಟ್ ವಾಟ್ ಇಸ್ ದ ಥರ್ಡ್ ಒನ್? ಟೈಪ್ ಎಸ್. ಮೂರನೇ ತಿಳ್ಕೊಳಕ್ಕೆ ಎಷ್ಟು ಜನರಿಗೆ ಆಸೆ ಇದೆ? ಮೂರನೇದು ಸಂಪನ್ಮೂಲಗಳ ಸದ್ಬಳಕೆ. ರಿಸೋರ್ಸಸ್ ನ ಕರೆಕ್ಟ್ ಆಗಿ ನೀವು ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದುಡ್ಡು ಹರಿಯಕ್ಕೆ ಶುರು ಆಗುತ್ತೆ. ಬಟ್ ತುಂಬಾ ಸತಿ ಬಂಡವಾಳ ಹಾಕಿರೋದು ಏನಾಗಿರುತ್ತೆ? ಡೆಡ್ ಆಗಿರುತ್ತೆ ಬಿಸ್ನೆಸ್ ಅಲ್ಲಿ. ದಟ್ಸ್ ವೈ ಯು ಡೋಂಟ್ ಮೇಕ್ ಮೋರ್ ಮನಿ. ಕೆನ್ ಯು ಸಿ ದಿಸ್ ಫೋಟೋ? ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ತಗೊಂಡಂತ ಫೋಟೋ. ಲಾಕ್ ಡೌನ್ ಟೈಮ್ ಅಲ್ಲಿ ನಮ್ಮನೆ ಪಕ್ಕದ ರೋಡಲ್ಲಿ ಸುರೇಶ್ ಅಂತ ಇರೋ ಹೆಸರು. ಏನ್ ಸರ್ ಆಟೋ ಹಿಂಗ್ ಚೇಂಜ್ ಮಾಡಿದ್ರೆ? ಇನ್ನೇನ್ ಮಾಡಲ್ಲ ಸರ್, ಕಸ್ಟಮರ್ ಇಲ್ಲ, ಇರೋ ಆಟೋ ಸುಮ್ಮನೆ ಏನ್ ಮಾಡ್ಲಿ, ಸ್ವಲ್ಪ ಬೇಸಿಕ್ ಆಟೋ ಮಾಡಿದೆ, ಡೈಲಿ ತರಕಾರಿ ಸೇಲ್ ಮಾಡ್ತಾ ಇದ್ದೀನಿ, 1,500,000 ಲಾಭ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನೇನಿದೆ ನಮ್ಮ ಸಂಸ್ಥೆಯಲ್ಲಿ ಸಂಪನ್ಮೂಲಗಳು? ಬಿಸ್ನೆಸ್ ಜಾಗ, ಎಂಪ್ಲಾಯೀಸ್, ಸ್ಟಾಕ್, ಮಷೀನ್ಸ್, ಟೆಕ್ನಾಲಜಿ, ಬಾಸ್, ಅಂಡ್ ಅಗೇನ್ ದ ಪ್ರಾಬ್ಲಮ್ಸ್. ಏನ್ ಸತ್ಯ ಅವ್ರೆ ಹಿಂಗಂದ್ರೆ, ಇದೇನಪ್ಪ ಅಂದ್ರೆ ಬಿಸ್ನೆಸ್ ಅಲ್ಲಿ ನಾವು ಏನು ಬಂಡವಾಳ ಹಾಕಿ ಶಾಪು, ಶೋರೂಮು, ಗೋಡೌನ್ ಅಥವಾ ನಮ್ಮ ಜಾಗ, ತೋಟ, ಜಮೀನ್ ಇರುತ್ತೆ, ಇಂಚಿಂಚು ಕರೆಕ್ಟ್ ಆಗಿ 24 ಅವರ್ ಬಳಸ್ಬೇಕು. ಬಳಸಕ್ ಬರುತ್ತಾ ತುಂಬಾ ಜನರಿಗೆ? ಎಂಪ್ಲಾಯೀಸ್ 10 ಜನ ಕೆಲಸ ಮಾಡಿದ್ರೆ 10 ಜನರಿಗೆ ನೀವು ಸಂಬಳ ಕೊಡ್ತಾ ಇದ್ರೆ 10 ಜನರ ಕೈಲೂ ಕೆಲಸ ತಗ್ಸಕ್ ಬರುತ್ತಾ? ಟ್ರ್ಯಾಕ್ ಮಾಡಕ್ ಗೊತ್ತಿರಲ್ಲ. ಸ್ಟಾಕ್ ತಂದು ತುಂಬಿಟ್ಕೊಂಡ್ಬಿಟ್ಟಿರ್ತಾರೆ. ಲೈಕ್ ಐ ಹ್ಯಾವ್ ಸೀನ್ ಸೋ ಮೆನಿ ಪ್ಲೇಸಸ್. ಎಲ್ಲಪ್ಪ ಅಂದ್ರೆ ಈ ಒಂದು ಬಟ್ಟೆ ಅಂಗಡಿ, ಶೋರೂಮ್ಗಳು, ಟೈಲ್ಸ್, ಎಲೆಕ್ಟ್ರಿಕಲ್ ಐಟಮ್ಸ್, ಸ್ಟೇಷನರಿ ಐಟಮ್ಸ್, ಸೋ ಮೆನಿ ಸ್ಟಾಕ್ ಏನ್ ಇಟ್ಕೊಂಡಿರ್ತಾರೆ. ಹಳೆ ಸ್ಟಾಕ್ ಹಂಗೆ ನಿಂತಿರುತ್ತೆ, ಹೊಸ ಸ್ಟಾಕ್ ಬಂದಿದ್ದು ಖಾಲಿ ಆಗಿರುತ್ತೆ. ಮತ್ತೆ ಎಷ್ಟೊಂದು ಸ್ಟಾಕ್ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಇರೋದಿಲ್ಲ. ಸೊ ಮಷಿನ್ಸ್, ಎಷ್ಟು ವೆಹಿಕಲ್ಸ್ ಇರುತ್ತೆ, ಆ ವೆಹಿಕಲ್, ಆ ಮಷಿನ್ಸ್ ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರುತ್ತಾ? ದೆನ್ ಯು ಮೇಕ್ ಮನಿ. ಎಷ್ಟು ಟೆಕ್ನಾಲಜಿ ಇದೆ ಅಂದ್ರೆ ಅಷ್ಟು ಸಿಂಪ್ಲಿಫೈ ಮಾಡ್ಬೋದು. ಬಟ್ ಪೀಪಲ್ ಡೋಂಟ್ ನೋ ಹೌ ಟು ಯೂಸ್ ಟೆಕ್ನಾಲಜಿ. ಓನರ್ಸ್ ವಿಲ್ ಸ್ಟ್ರಗಲ್. ಬರೀ ಓಲ್ಡ್ ಮಾಡೆಲ್ ಇರ್ತಾರೆ.
ನೀವು ಬಾಸ್ ಆಗಿ ನಿಮ್ಮನ್ನ ನೀವು ಎಷ್ಟು ಪರ್ಸೆಂಟ್ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಬೆಳಗ್ಗೆ 8-9 ಗಂಟೆ ನೀವು ಆಫೀಸ್ಗೆ ಅಥವಾ ಫ್ಯಾಕ್ಟರಿ, ಗೋಡೌನ್, ಶೋರೂಮ್ ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಅಲ್ಲಿ ಹೋದ್ರೆ ಸಂಜೆ ಒಂದು 6 ಗಂಟೆವರೆಗೂ ವರ್ಕ್ ಮಾಡ್ತೀರಾ ಅಂದ್ರೆ ಡೂ ಯು ಗಿವ್ ಯುವರ್ ಸೆಲ್ಫ್ 100% ಇನ್ ಬಿಸ್ನೆಸ್? ನಾನು ನೋಡಿದ್ದೀನಿ ಏನ್ ಮಾಡ್ತಾರಂತ. ಮೊಬೈಲ್ ಅಲ್ಲೇ ಕುತ್ಕೊಂಡ್ಬಿಟ್ಟಿರ್ತಾರೆ, ವಾಟ್ಸಪ್ ಚಾಟಿಂಗ್ ಮಾಡ್ಕೊಂಡು, ವಿಡಿಯೋ ನೋಡ್ಕೊಂಡು ಫುಲ್ ಟೈಮ್ ವೇಸ್ಟ್. ಇಲ್ಲ ಟಿವಿ ನೋಡ್ತಾ ಇರ್ತಾರೆ. How much you give yourself to the business? Type in the chat box. 30%, 40%, 50%, 60%. How much time you are giving? Yeah. It's you, how much you give time. Same thing with your team. Like everybody. You cannot expect somebody give 1000%. You giving 20, 30, 40%. Boss should give 1000%. And your people will give at least 100%. And you will receive at least that much. And problem is a great opportunity. How many of you think Corona is a problem? I think Corona is a great opportunity. In fact, Corona ಬರ್ದೆ ಹೋಗಿದ್ದಿದ್ರೆ ನಾವೇನ್ ವರ್ಕ್ ಮಾಡ್ತಾ ಇದ್ವಿ ಓಲ್ಡ್ ಮಾಡೆಲ್ ಇರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ Corona came and the way so many people change the whole way life going. Not only Corona, any problem for such matter. ಮುಂದೆ Corona ತರ ಬೇರೆ ಪ್ರಾಬ್ಲಮ್ ಬರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ ಬರ್ಬೋದು. ಯಾವ ಬಿಸ್ನೆಸ್ ತುಂಬಾ ಪವರ್ಫುಲ್ ಆಗಿರ್ತಾರೆ, ಸಮಸ್ಯೆ ತರ ನೋಡ್ಕೊಳಲ್ಲ, ಅವಕಾಶ ತರ ನೋಡ್ತಾರೆ. ಇನ್ಫ್ಯಾಕ್ಟ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಅನ್ ಆಪರ್ಚುನಿಟಿ ಟು ರನ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಹೌ ಮೆನಿ ಆಫ್ ಯು ಅಗ್ರಿ ದಿಸ್? ಟೈಪ್ ಅಗ್ರಿ. ಎಸ್ ಸತ್ಯ ಅವರೇ, ನೀವೇನ್ ಹೇಳ್ತಾ ಇದ್ದೀರಾ ಅದು ಕರೆಕ್ಟ್. ನೀವು ಎಂತ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತೀರಾ ನಿಮ್ಮ ಮಾರ್ಕೆಟ್ಗೆ, ನಿಮ್ಮ ಕಸ್ಟಮರ್ಸ್ಗೆ, ಅಷ್ಟು ದುಡ್ಡು ಕೊಡ್ತಾರಪ್ಪ ನಿಮ್ಗೆ. ಓಯೋ ರೂಮ್ಸ್ ಹೆಂಗ್ ಶುರು ಆಗಿದ್ದು? ಎಷ್ಟೊಂದು ಹೋಟ್ಲ್ಗಳು ಖಾಲಿ, ಎಷ್ಟೊಂದು ಕಸ್ಟಮರ್ಗೆ ಕಡಿಮೆ ರೇಟಲ್ಲಿ ಬೇಕು. ಹಿ ಕ್ರಿಯೇಟೆಡ್ ಅನ್ ಆಪ್. OYO rooms came up. Ticket booking, cinema ticket, book my show. All this came because technology ಅಥವಾ ಬೇರೆ ಏನೇ ಬಂದ್ರು ಸಮಸ್ಯೆಗಳು ಪರಿಹಾರ ಬಂದು ಹೇಗಪ್ಪ? ರೀಸನ್ ಸಮಸ್ಯೆ ಹುಡುಕಿದ್ರು ಪ್ರಾಬ್ಲಮ್ ಕೊಟ್ಟರು. ಬಿಸ್ನೆಸ್ ಇಸ್ ಆಲ್ ಅಬೌಟ್ ಸಾಲ್ವಿಂಗ್ ಪ್ರಾಬ್ಲಮ್. How many of you want to solve many problems? Type me ಅಂದ್ಬಿಟ್ಟು. ನಾವು ಇನ್ ಮುಂದೆ ನೀವು ಓನರ್ ಆಗಿರೋರು ಪ್ರಾಬ್ಲಮ್ ತರ ನೋಡ್ಕೊಡುದು, ಪ್ರಾಬ್ಲಮ್ನ ದುಡ್ಡಿನ ಅವಕಾಶ ತರ ನೋಡ್ಬೇಕು. ನಾನು ನೋಡಿ ತಲೆ ಮೇಲೆ ಕಟ್ಕೊಂಡು ಮಾಡೋದು. How many of you learning? ಅರ್ಧ ಗಂಟೆ ಮುಗಿದೋಯ್ತು ಆಲ್ರೆಡಿ, ಇನ್ನು ಅರ್ಧ ಗಂಟೆ ಇದೆ. How many of you enjoying? How many of you feeling wow, good, excellent sir, ಸೂಪರ್ ಆಗಿದೆ, ಕನ್ನಡದಲ್ಲಿ ಚೆನ್ನಾಗಿ ಕಲಿತಾ ಇದ್ದೀನಿ? ಟೈಪ್ ಸಮಥಿಂಗ್. ಓಕೆ, ಇಲ್ಲ ಅಂದ್ರೆ ನನಗೆ ಒಂಥರ ಒಂದ್ ಕಡೆಯಿಂದಾನೇ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವೀರಣ್ಣ, ಅಜಯ್, ವಿಶ್ವನಾಥ್, ದಯಾನಂದ್, ಲತಾ, ಕುಮಾರ್, ಅಜಯ್. ಐ ಲೈಕ್ ದಿಸ್ ಕ್ರೌಡ್. ಕೆಲವರು ಓನರ್ಗಳು ಬರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಬಟ್ ಐ ಲೈಕ್ ದಿಸ್ ಗ್ರೂಪ್, ದಿಸ್ ಬ್ಯಾಚ್, ಸೂಪರ್ ಬ್ಯಾಚ್. ಸೊ ಡು ಯು ವಾಂಟ್ ಟು ಲರ್ನ್ ದ ಥರ್ಡ್ ಸೀಕ್ರೆಟ್ ಫಾರ್ಮುಲಾ? ಇವತ್ತಿನ ಸೀಕ್ರೆಟ್ ಫಾರ್ಮುಲಾ, ಇವತ್ತಿನ ಡೇ ಅಂದ್ರೆ ಇವತ್ತಿನ 2021 ನೀವು ಇದನ್ನು ಕಲ್ತಿದ್ರೆ ಮುಂದುವರಿತೀರಾ. ಅದರ್ವೈಸ್ ವಿಲ್ ಬಿ ಔಟ್ಡೇಟೆಡ್ ಬಿಸ್ನೆಸ್ ಮ್ಯಾನ್. ಎಷ್ಟೇ ದುಡ್ಡು ಮಾಡಿದ್ರು ನೀವು. ಡು ಯು ವಾಂಟ್ ಟು ಲರ್ನ್ ಥರ್ಡ್ ಇಂಪಾರ್ಟೆಂಟ್ ಸೀಕ್ರೆಟ್? ಟೈಪ್ 3 ಅಂದ್ಬಿಟ್ಟು. ಮೂರನೇ ಸೀಕ್ರೆಟ್ ಏನಪ್ಪಾ ಅಂದ್ರೆ ಆಟೋಮೇಟ್ ಯುವರ್ ಸೇಲ್ಸ್ ಆನ್ಲೈನ್, ಆಫ್ಲೈನ್. ಮಾರಾಟ ಬಿಸ್ನೆಸ್ ನ ಉಸಿರಾಟ. ಮಾರಾಟ ಬಿಸ್ನೆಸ್ ನ ಉಸಿರಾಟ. ಸೊ ಬಿಸ್ನೆಸ್ ತುಂಬಾ ಜನರಿಗೆ ಸೇಲ್ಸ್ ಅಂತ ಒಂಥರ ಸಂಕೋಚ. ಅಂಗಡಿ ಓಪನ್ ಮಾಡಿ ಕೂತ್ಕೋ, ಜನ ಬರ್ತಾರೆ, ತಗೊಂಡ್ತಾರೆ, ಹೋಗ್ತಾರೆ. ದಟ್ ವಾಸ್ ದ ಕಾನ್ಸೆಪ್ಟ್ ಆಫ್ ಸೋ ಮೆನಿ ಬಿಸ್ನೆಸ್ ಓನರ್ಸ್. ಬಟ್ ಇವತ್ತು ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇವತ್ತು ಹೇಗಿದೆ ಅಂದ್ರೆ ಯು ಗೋ ಆನ್ ಆಟೋಮೇಟ್ ಎವ್ರಿಥಿಂಗ್. ಆಟೋಮೇಟ್ ಮಾಡಿ ಆನ್ಲೈನ್ ಅಲ್ಲಿ ಕೂತ್ಕೊಂಡ್ರಿ, ನಿಮ್ ಬಿಸ್ನೆಸ್ ನ 100% ನೀವು ಆಟೋಮೇಟ್ ಮಾಡಕ್ ಆಗದೆ ಇರ್ಬೋದು. ಬಟ್ ಮೇ ಬಿ ಲೀಡ್ ಜನರೇಷನ್, ಮೇ ಬಿ ಸೇಲ್ಸ್, ಮೇ ಬಿ ಬ್ರ್ಯಾಂಡಿಂಗ್, ಮೇ ಬಿ ಟ್ರ್ಯಾಕಿಂಗ್ ಸಮ್ ಕಸ್ಟಮರ್ ಬೇಸ್ ನೀವು ಇದನ್ನ ಮಾಡ್ಕೊಂಡ್ಬಿಟ್ರಿ, ಆಟೋಮೇಟ್ ಮಾಡಿದ್ರೆ ಅಟ್ಲೀಸ್ಟ್ 10%, 20%, 30%, 40%, ದೆನ್ ದ ವೇ ದ ಬಿಸ್ನೆಸ್ ಪ್ರೋಗ್ರೆಸ್ ಇಸ್ ಅಲ್ಟಿಮೇಟ್. ಏನೇನ್ ಮಾಡ್ಬೋದು? ಬಟ್ ಐ ವಾಂಟ್ ಟು ಶೇರ್ ಸಮಥಿಂಗ್. ಕರೋನಾ ಇಂದ ಔಟ್ಗ್ರೋ ಆಗ್ಬೇಕಾ ಎಲ್ರು? ಐ ವಿಲ್ ಶೋ ಹೌ ಅವರ್ ಸ್ಟೂಡೆಂಟ್ಸ್ ಆಫ್ ಬಿಕಮ್ BTA ಜಾಯ್ನ್ ಆಗಿರೋರು. ಇವ್ರ ಹೆಸರು ನರೇಶ್ ಬಾಬು ಅಂದ್ಬಿಟ್ಟು 2016 ಅಲ್ಲಿ BTA ಜಾಯ್ನ್ ಆದ್ರು. ಅದಕ್ಕಿಂತ ಮುಂಚೆ ತುಂಬಾ ಯಶಸ್ಸು ಪಡೆದಿದ್ರು. ಫಾರ್ ಸಮ್ ರೀಸನ್ ಹಿ ಹ್ಯಾಸ್ ಫೇಲ್ಡ್ ಇನ್ ಬಿಸ್ನೆಸ್. ಓಕೆ, ಅಂಡ್ ಒಂದು 20 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಒಂದು ವರ್ಷ ನಮ್ಮ ಜೊತೆ ಎಲ್ಲ ನೋಡ್ಕೊಂಡ್ರು. BTA ಕ್ಲಾಸ್ಗೆ ಜಾಯ್ನ್ ಆಗಿ 2017 ಹಿ ಜಾಯ್ನ್ BTA ಆಸ್ ಎ ಫುಲ್ ಟೈಮ್ ಸ್ಟೂಡೆಂಟ್, ಅಂದ್ರೆ ಕೋರ್ಸ್ ಜಾಯ್ನ್ ಆದ್ರು.
ಅದಕ್ಕೆ ಮುಂಚೆ ಸೆಲ್ಫ್ ಮಾಸ್ಟರಿ ಕೋರ್ಸ್ ಮಾಡಿದ್ದವರು. he learned something how he can get the ಇವ್ರೇನಪ್ಪ ಅಂದ್ರೆ ಗೋಲ್ಡ್ ಸ್ಮಿತ್ ಆಚಾರಿ. ಸೊ ಅವ್ರ ಗೋಲ್ ಏನಿತ್ತು, ತಿಂಗಳಿಗೆ 500 ಗ್ರಾಮ್ ಗೋಲ್ಡ್ ಮಾಡಬೇಕು ಅಂತ. ಫಸ್ಟ್ ಇಯರ್ ಪೂರ್ತಿ ಕಲ್ತರು. ಏನ್ ಮಾಡಿದ್ರು ಅಂದ್ರೆ ಫೇಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ 150 ಗ್ರೂಪ್ ರೀಚ್ ಆಗಿ he has got a thousands of customers. ತಿಂಗಳಿಗೆ ಈಗ 5 kg ಗೋಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡೋ ಲೆವೆಲ್ ಬೆಳೆದಿದ್ದಾರೆ ಜ್ಯುವೆಲರೀಸ್. ಇದು ಅವ್ರದ್ದು 2ನೇ ಯೂನಿಟ್ ಓಪನಿಂಗ್ ಸೆರೆಮನಿ ರೀಸೆಂಟ್ ಆಗಿ ಹೋಗಿದ್ದೀನಿ ನಾನು. ಫ್ಲಾಟ್ ತಗೊಂಡಿದ್ದಾರೆ, 2 ಯೂನಿಟ್ ಮಾಡಿದ್ದಾರೆ. ಇವ್ರ ಜೊತೆ 25 ಜನ ಗೋಲ್ಡ್ ಸ್ಮಿತ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರ ಗುರಿ ಈಗ 100 ಗೋಲ್ಡ್ ಸ್ಮಿತ್ ನ ಕೆಲಸ ಮಾಡಿಸ್ಬೇಕಂತ. ಸೊ ಹೌ ಟು ಗೋ ಆನ್ಲೈನ್, ದಿಸ್ ಇಸ್ ದ ಸೀಕ್ರೆಟ್ ವಾಟ್ ಐ ಹ್ಯಾವ್ ಫೌಂಡ್, ವಿಚ್ ಯು ಕ್ಯಾನ್ ಕ್ರಿಯೇಟ್ ಅಂಡ್ ಯು ಕ್ಯಾನ್ ಕಸ್ಟಮೈಸ್ ಯುವರ್ ಸೆಲ್ಫ್, ವಿಚ್ ವಿ ವಿಲ್ ಬಿ ಟೀಚಿಂಗ್ ಇನ್ BTA. ಸೊ ಫಸ್ಟ್ ಜನ ಎಲ್ಲಿ ಸರ್ಚ್ ಮಾಡ್ತಾರೆ? ಗೂಗಲ್. ಏನೇ ಬೇಕಂದ್ರೂ ಗೂಗಲ್ ನ ಕೇಳ್ತಾರೆ ಇವಾಗ. ಎರಡನೇದು, you being yourself, are you available in social media? Facebook, B2B, Instagram, ತುಂಬಾ ಪ್ಲಾಟ್ಫಾರ್ಮ್ಸ್ ಫ್ರೀ. ಆರ್ ಯು ಅವೈಲಬಲ್? ಇನ್ಫ್ಯಾಕ್ಟ್ ಲೈಕ್ ನಾನು ನಿಮ್ಗೆ ಹೆಂಗ್ ಪರಿಚಯ ಆಗಿದ್ದು, ಪ್ರತಿದಿನ ಒಂದು 10 ರಿಂದ 15 ಕಸ್ಟಮರ್ ತನ್ನ ಕಾಲ್ ಮಾಡ್ತಾನೆ ಇದ್ದಾರೆ. ಸತ್ಯ ಸರ್ ಮೆಸೇಜ್ ಹಾಕ್ತಾ ಇರ್ತಾರೆ. ಹೌ ಡು ಯು ಕೇಮ್ ಟು ನೋ ಅಬೌಟ್ ಮೀ? BTA ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಗಿದ್ದು? ಟೈಪ್ ಇನ್ ದ ಚಾಟ್ ಬಾಕ್ಸ್ ವಿಚ್ ಪ್ಲಾಟ್ಫಾರ್ಮ್. ಫೇಸ್ಬುಕ್, ಗ್ರೇಟ್. ತುಂಬಾ ಜನ ಆನ್ಲೈನ್ ಬರ್ತಾರೆ, ಎನ್ಕ್ಯಾಶ್ಮೆಂಟ್ ಬರಲ್ಲ, ಎಂಟರ್ಟೈನ್ಮೆಂಟ್ ಬರ್ತಾರೆ. ಫೇಸ್ಬುಕ್ ಕ್ಯಾನ್ ಬಿ ಯೂಸ್ಡ್ ಸೋ ಬ್ಯೂಟಿಫುಲ್ ಟೂಲ್. ಇಮೇಲ್ ಮಾರ್ಕೆಟಿಂಗ್, ಇದೆಲ್ಲ ಪ್ರಪಂಚ ಮುಂದೆ ಚೇಂಜ್ ಆಗ್ಬಿಡ್ತೀವಿ ನಾವು. ವೆಬ್ಸೈಟ್ ಪ್ರಪಂಚಕ್ಕೆ ಅಂಗಡಿ. ಈಗ ನೀವು 40-60 ಅಥವಾ 20-20 ಅಂಗಡಿ ಇಟ್ಕೊಂಡಿದ್ದೀರಾ, ಒಂದು ವೆಬ್ಸೈಟ್ ಇಡೀ ಪ್ರಪಂಚಕ್ಕೆ ಅಂಗಡಿ. How many of you ಆನ್ಲೈನ್ ಬಿಸ್ನೆಸ್ ಟೈಪ್ ಆನ್ಲೈನ್ ಬಿಸ್ನೆಸ್ ಇರೋರು? ಎಸ್ ಸತ್ಯ ಸರ್, ನಮ್ಗೆ ಆನ್ಲೈನ್ ಅಲ್ಲಿ ನಮ್ಮ ಬಿಸ್ನೆಸ್ ನ ತಗೊಂಡ್ಬಂದಿದ್ದೀವಿ ಅನ್ನೋರು. ಇನ್ನು ಯಾರು ತಂದಿಲ್ಲ? NO ಹಾಕಿ, ನೋ ಆನ್ಲೈನ್ ಬಿಸ್ನೆಸ್. ಡೇಟಾ ಮ್ಯಾನೇಜ್ಮೆಂಟ್, ವೆಬ್ಸೈಟ್, ಚೆಕ್, ಸೋ ಮೆನಿ ಥಿಂಗ್ಸ್ ಕ್ಯಾನ್ ಬಿ ಡನ್. ಇನ್ಫ್ಯಾಕ್ಟ್ ಲೈಕ್ ನಾನು ಕನ್ಸ್ಯೂಮರ್ ಆಕ್ಸ್ ಅಲ್ಲಿ ಬಿಸ್ನೆಸ್ ಕೋಚಿಂಗ್ ಕೂಡ ಎನಿ ಯೂನಿಟ್ ಕ್ಯಾನ್ ಬಿ ಬಾಟ್ ಇನ್ ಟು ಆನ್ಲೈನ್. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್, ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಲೈಕ್ ನಮ್ಮ ಜೊತೆನಲ್ಲಿ ಬೆಂಗಳೂರಲ್ಲಿ, ಎಸ್ಪೆಷಲಿ ಔಟ್ ಆಫ್ ಸ್ಟೇಷನ್ ಅಲ್ಲೂ ಕೂಡ ಇದ್ದಾರೆ. ದೇ ಆರ್ ಆಲ್ ಲೈಕ್ ಗೆಟಿಂಗ್ ಸೋ ಮಚ್ ಗ್ರೇಟ್ ಬಿಸ್ನೆಸ್ ಆನ್ಲೈನ್ ಅಲ್ಲಿ. Right? I just want to show some basic. How many of you do some basic live? Type basic live. You want to see something basic live? Yeah, check here. Master code Satya. If somebody type master code Satya or Kannada business coach or basic live is this. ನೋಡಿ, ಇವಾಗ ನಿಮ್ಮ ಸಂಸ್ಥೆ ಟೈಪ್ ಏನಾದ್ರೂ ಕೇಳ್ಬೋದು. ಜ್ಯುವೆಲರಿ ನಿಯರ್ ಬೈ ಮೀ. ಟೈಪ್ ಇನ್ ದ ಚಾಟ್ ಬಾಕ್ಸ್ ಯಾವ ಬಿಸ್ನೆಸ್ ನೀವು ಅಂತ. ಐ ಡೋಂಟ್ ನೋ ವಿಚ್ ಬಿಸ್ನೆಸ್ ಯು ಆರ್ ಇನ್. ಕ್ಯಾನ್ ಯು ಸಿ ದಿಸ್? 1234 ಜನ ವ್ಯೂ ಮಾಡಿದ್ದಾರೆ ನಮ್ಮ ಬಗ್ಗೆ. ಯಾವ್ದ್ರ ಬಗ್ಗೆ? ಮಾಸ್ಟರ್ ಕೋಚ್ ಸತ್ಯ ಬಗ್ಗೆ. ಓಕೆ, ದ ಮೂಮೆಂಟ್ ದೇ ಟೈಪ್ ಮಾಸ್ಟರ್ ಕೋಚ್ ಸತ್ಯ BTA, ಯೂಟ್ಯೂಬ್ ಅಲ್ಲಿ ಇದೀವಿ. ಓಕೆ, ಗೂಗಲ್ ಅಲ್ಲಿ ಈ ರೀತಿ ಇದೀವಿ. You know how many reviews we have got? 147 reviews and 4.7 rating. So social media is an amazing tool. ಕಲ್ತ್ಕೊಂಡೆ ದುಡ್ಡು ಮಾಡ್ಬೋದು ಅದರಲ್ಲಿ. ಎರಡನೇದು, how many of you have a Facebook? Jewelry business. So awesome, jewelry business can rock like anything. ಫೇಸ್ಬುಕ್ ಅಕೌಂಟ್ ಎಲ್ರಿಗೂ ಇದೆ. ಆದ್ರೆ ಫೇಸ್ಬುಕ್ ಅಲ್ಲಿ ನೀವು ಹೆಂಗೆ ಕಸ್ಟಮರ್ಗಳನ್ನ ಇನ್ವೈಟ್ ಮಾಡೋದು ತಿಳ್ಕೊಂಡಿದ್ದೀರಾ? ಲುಕ್ ಅಟ್ ಹಿಯರ್. ಮಾಸ್ಟರ್ ಕೋಚ್ ಸತ್ಯ. How many followers? 9,286 followers. Right? Now we have a very, very private group. Masters in business field ಅಂತ. Okay. Hey, wow, 4,900 members group. Very soon we will be crossing 5K. So we'll be teaching this special programs. This is the Women's Day celebration. ನಮ್ಮ co-founder ಅನುರಾಧ ಕರ್ಕೊಂಡೋಗಿ ಹೆಣ್ಮಕ್ಳ ಜೊತೆಲಿ ಸೆಲೆಬ್ರೇಷನ್ ಮಾಡಿದ್ದು. How is this?
ನೋಡಿ, ಇವ್ರು ರೈತರಾಗಿರೋರು ನಮ್ಮ ಸೆಲ್ಫ್ ಹೆಲ್ಪ್ ಪುಸ್ತಕ ತಗೊಂಡು ಬೆಳೆದು ನಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಬಾಗಲಕೋಟೆಯಿಂದ ಬಂದಿದ್ರು 2 ವರ್ಷಗಳಿಂದ. ಅವ್ರ ಜೊತೆ ತಗೊಂಡಿರೋ ಇಂಟರ್ವ್ಯೂ ಇದು. So we keep conducting many programs, many things. How many of you want to be part of this group? Type me and bitu. How many of you want to be part of this group? So you can just enter Mastering Business Field Facebook, be a part of that. I'll give the approval kodtini. And how many of you know YouTube is amazing? YouTube ಅಲ್ಲಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಕಸ್ಟಮರ್ನ ನರ್ಚರ್ ಮಾಡಬಹುದು ಅಂದ್ರೆ ನೀವು, ಇಟ್ಸ್ ಅಲ್ಟಿಮೇಟ್. ರೈಟ್? ಸುಮ್ಮನೆ ಬೇಸಿಕ್ ತೋರಿಸಿದ್ದು. ಐ ಶೋ ಯು ದ ವೆಬ್ಸೈಟ್. ನಾವು ವೆಬ್ಸೈಟ್ ನಾವು ಮೊದಲು, ಸಾರಿ ಟು ಸ್ಪೀಕ್, ನಮಗೂ ಯಾರೋ ಒಬ್ರು ಇದ್ರು ವೆಬ್ಸೈಟ್ ಮಾಡಿಕೊಟ್ಟಿದ್ರು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ರು. ಒಂದು ಲೀಡ್ ಬಂದಿಲ್ಲ, ಒಂದೇ ಒಂದು ಕಸ್ಟಮರ್ ಆನ್ಲೈನ್ ಬಂದು ಗೊತ್ತಿರಲಿಲ್ಲ. ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಹಿಂಗ್ ವರ್ಕ್ ಆಗುತ್ತೆ ಅಂತ ನಾವು ಖುದ್ದಾಗಿ ನಮ್ಮ ಕೋ ಡೈರೆಕ್ಟರ್ ಕೂತ್ಕೊಂಡು ಕಲ್ತರು. ನೋಡಿದ್ರ, ಕಾಣಿಸ್ತಾ ಇದೆಯಾ? ಬಿಸ್ನೆಸ್ ಲೈವ್ ವೆಬಿನಾರ್ ವರ್ತ್ ಫ್ರೀ. ಈ ತರ 25,000 ಜನ ತಿಂಗಳಿಗೆ ವಿಸಿಟ್ ಮಾಡ್ತಾರೆ ನಮ್ಮ ವೆಬ್ಸೈಟ್ಗೆ. ಹೌ ಇಸ್ ದಿಸ್? ವೆರಿ ಸಿಂಪಲ್ ವೆಬ್ಸೈಟ್. ಇಟ್ ಪುಲ್ಸ್ ಅಮೇಜಿಂಗ್ ಟ್ರಾಫಿಕ್. ಎಕ್ಸಲೆಂಟ್ ಈವ್ನಿಂಗ್ ಸತ್ಯ ಸರ್. ನಾನು ಶ್ರೀನಿವಾಸ್ ಮೂರ್ತಿ, ವಿಷನ್ ಟೈಲ್ಸ್ ಗ್ಯಾಲರಿ, ಸಾಗರ ಮತ್ತು ಶಿವಮೊಗ್ಗ. ನಾನು ಈ ಲಾಕ್ಡೌನಲ್ಲಿ ಮಾರ್ಚ್ 31 ಸಂಜೆ ಹೀಗೆ ಫೇಸ್ಬುಕ್ ನೋಡಬೇಕಾದ್ರೆ ಅನಿರೀಕ್ಷಿತವಾಗಿ ನಿಮ್ಮ ಅಡ್ವರ್ಟೈಸ್ಮೆಂಟನ್ನು ನೋಡಿ, ಅದೇ ದಿನ ನಿಮ್ಮ ಜೊತೆಗೆ ಮಾತಾಡಿ ನಾನು ಒಬ್ಬ ಮೆಂಬರ್ ಆದೆ. ನಂತರದಲ್ಲಿ BTA ಸ್ಟೂಡೆಂಟಾಗಿ ನಾನು ನಿಮ್ಮಿಂದ ಕಲ್ತಿರೋಂಥ ಅನುಭವ ಸಾಕಷ್ಟು. ಇದು ನಮ್ಮ ವ್ಯವಹಾರದಲ್ಲಿ ಮುಂದಿನ ದಿನಗಳಲ್ಲಿ ಗುಡ್. ವಿ ರಿಸೀವ್ ಸೋ ಮಚ್ ಟ್ರಾಫಿಕ್, ಬಿಸ್ನೆಸ್ ಟಿಪ್ಸ್, ಬುಕ್ಸ್, ಫ್ರಾಂಚೈಸಿ, ಅಮೇಜಿಂಗ್ ಕಾಂಟೆಂಟ್. ಸೊ ಹೌ ಇಸ್ ದಿಸ್ ಲೈವ್, ಬೇಸಿಕ್ ಲೈವ್ ಎಕ್ಸ್ಪ್ಲನೇಷನ್ ಇಸ್ ನೈಸ್? How many of you feeling, oh, wow, Satya sir? Any business for this matter. ನೀವು ಯಾವ ಬಿಸ್ನೆಸ್, ಗೋಲ್ಡ್ ಬಿಸ್ನೆಸ್, ಜ್ಯುವೆಲರಿ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡರ್, ಸಲೂನ್ ಇದೆಯಾ, ಬಟ್ಟೆ ಅಂಗಡಿ ಇದೆಯಾ ನಿಮ್ದು, ನೀವು ರೈತರಾಗಿದ್ದೀರಾ, ಓಕೆ, ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ಎನಿ ಬಿಸ್ನೆಸ್, ಬಾಸ್ ಪರ್ಸನಾಲಿಟಿ ಸೀಕ್ರೆಟ್ ತಿಳಿದಿರಬೇಕು. ಯಶಸ್ವಿ ಉದ್ಯಮಿ ಆಗ್ಬೇಕಂದ್ರೆ ಬಾಸ್ನ ಪರ್ಸನಾಲಿಟಿ. ಎರಡನೇದು, ಆ ಒಂದು ಬಿಸ್ನೆಸ್ ಅಲ್ಲಿ ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡೋದು ಕಲ್ತಿರ್ಬೇಕು. ಕಸ್ಟಮರ್, ಎಂಪ್ಲಾಯಿ, ಪ್ರಾಡಕ್ಟ್, ಫೈನಾನ್ಸ್. ಅಂಡ್ ನೆಕ್ಸ್ಟ್ ಕಮ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಆಟೋಮೇಟ್ ಮಾಡೋದು ಕಲ್ತಿರ್ಬೋದು. ಟೆಕ್ನಾಲಜಿ ಬಳಸಿ ಕಂಟಿನ್ಯೂಸ್ ಆಗಿ ಕಸ್ಟಮರ್ಸ್ ನ, ಅಂದ್ರೆ ಹೊಸ ಮಾರ್ಕೆಟ್ ನ ಅಕ್ವೈರ್ ಮಾಡೋದು. ಹೌ ಇಸ್ ದಿಸ್? ವಾವ್, ಎಕ್ಸಲೆಂಟ್, ಅಮೇಜಿಂಗ್. ನೌ ಯು ಲರ್ನ್ ಸೋ ಮಚ್, but how many of you want to implement in your business and make more money? How many of you want to make more growth? But the problem is, ತಿಳ್ಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟೆಲ್ಲ ಹೇಳ್ಕೊಟ್ರು ಅದನ್ನ ಮಾಡ್ಲಿಕ್ಕೆ, ಮಾಡ್ಬೇಕಾದ್ರೆ ಶುರು ಆದಾಗ ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಬಂದಾಗ ಅದನ್ನ ಹೆಂಗೆ ಸರಿ ಮಾಡ್ಕೊಬೇಕು ಅಂತ ಹೇಳೋರೊಬ್ರು ಯಾರಾದ್ರೂ ಬೇಕು. My voice is low. Now is my voice is clear? I have developed a solution. ತುಂಬಾ ಜನ ಬಿಸ್ನೆಸ್ ಓನರ್ ಕನಸು ಒಳ್ಳೆ ಲಾಭದಾಯಕ ವ್ಯಾಪಾರ ಬಿಸ್ನೆಸ್, ಆಟೋಮೇಟೆಡ್ ವ್ಯಾಪಾರ ಬಿಸ್ನೆಸ್ ಮಾಡಬೇಕು. ಬಟ್ ದೇ ಆರ್ ಸಮ್ವೇರ್ ಸ್ಟಕ್ ಬಿಕಾಸ್ ಅವ್ರಿಗೆ ಹೇಳ್ಕೊಳ್ಳೋರು ಯಾರು ಇಲ್ಲ, ಒಂದು ಗೈಡ್ ಮಾಡೋರು ಯಾರು ಇಲ್ಲ, ಎಲ್ಲಾದ್ರೂ ತಪ್ಪಾಗಿದೆ ತಪ್ಪು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ. ಕರೆಕ್ಟ್? ಫಾರ್ ದಟ್ಸ್ ವೈ ಐ ಹ್ಯಾವ್ ಕ್ರಿಯೇಟೆಡ್ ಎ ಕೋರ್ಸ್ ಕಾಲ್ಡ್ BBPF8, BBPF8, Boost Business F8 Formula. And I've developed these courses, the solutions I have online ಅಲ್ಲಿ, ವೆಬ್ಸೈಟ್ ಅಲ್ಲಿ ಕಸ್ಟಮರ್ಸ್, ನಮ್ಮ ಕರ್ನಾಟಕದ ಕನ್ನಡದ ಬಿಸ್ನೆಸ್ ಓನರ್ಗಳಿಗೆ ಅಂತ ನಾನು ಮಾಡಿರುವಂಥದ್ದು. How many of you want to know this BTA program? Type BTA program. BTA ಅಂತ ಟೈಪ್ ಮಾಡಿ. How many of you interested to know and take enrollment? Yes, ಸತ್ಯ ಅವ್ರೆ, ನನಗೊಂದು ಕೋಚ್ ಬೇಕು, ಈ ಒಂದು ಸಮಯ ಕಡಿಮೆನಲ್ಲಿ ನನ್ನ ಟೈಮ್ ನಾನು ಕಲಿತು ನನ್ನ ವ್ಯಾಪಾರ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅನ್ನೋರಿಗೆ ನೆಕ್ಸ್ಟ್. ಇಟ್ ಇಸ್ ನಾಟ್ ಫಾರ್ ಎವ್ರಿಬಡಿ. ತುಂಬಾ ಜನ ರಿಸಲ್ಟ್ ಪಡೆದಿದ್ದಾರೆ, ಹಂಗನ್ಬಿಟ್ಟು ನಾನು ನಿಮ್ಗೆ ಗ್ಯಾರಂಟಿ ಕೊಡಲ್ಲ ನೀವು ರಿಸಲ್ಟ್ ಪಡಿತೀರಾ ಅಂತ. ಬಟ್ ಆದ್ರೆ
ನೀವೇನು ಕೋರ್ಸ್ಗೆ ಎನ್ರೋಲ್ಮೆಂಟ್ ಆಗ್ತೀರಾ ಮಾರ್ಕೆಟ್ ಹೋಲಿಸಿದ್ರೆ ತುಂಬಾ ಕಡಿಮೆ ಇಟ್ಟಿದ್ದೀನಿ ಮೊದಲನೇದು, ಇವತ್ತು ಆಫರ್ ಕೊಡುವಂಥದ್ದು. Right? So let me show you that. Thank you so much for giving permission. Thank you so much for showing up here today. So I have designed with my experience. ಏನಪ್ಪಾ ಇದು ಅಂದ್ರೆ BBPF8 ಬೂಸ್ಟ್ ಬಿಸ್ನೆಸ್ 8 ಫಾರ್ಮುಲಾ. ಮೊದಲೇ ಫಾರ್ಮುಲಾ ಪ್ರಾಫಿಟ್ ಮೈಂಡ್ ಸೆಟ್ ಹೇಗಿರ್ಬೇಕು, ಅದನ್ನ ಹೆಂಗೆ ತಿದ್ಕೊಬೇಕು, ಪ್ರಾಫಿಟ್ ಫನಲ್ ಕಡಿಮೆ ಲಾಭದಿಂದ ಜಾಸ್ತಿ ಲಾಭ ಹೆಂಗ್ ಪಡೆಯುವಂತದ್ದು ಡಿಸೈನ್ ಮಾಡಿರ್ಬೇಕು ಬಿಸ್ನೆಸ್ ನ, ಸಂಪನ್ಮೂಲಗಳ ರಿಸೋರ್ಸಸ್ ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಕಸ್ಟಮರ್ಸ್ ಕಮ್ಯುನಿಟಿ ಯಾವಾಗಲೂ ಕಸ್ಟಮರ್ಸ್ ನಿಮ್ ಜೊತೆ ಇರಬೇಕು. ನೆಕ್ಸ್ಟ್ ಡೇ ಯಾವಾಗ ಎಲ್ಲಿಂದ ಕಸ್ಟಮರ್ ಬರ್ತಾರಪ್ಪ ಅಂತ ತಲೆ ಕೆಡಿಸ್ಕೊಂಡಾಗಿರ್ಕೂಡುದು. ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಕಸ್ಟಮರ್ ತಗೊಂತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ದುಡ್ಡು ಬರ್ತಾ ಇರ್ಬೇಕು. ಅಂಡ್ ಬಿಸ್ನೆಸ್ ನಲ್ಲಿ ಹೆಂಗ್ ಸ್ಟಡಿ ಮಾಡೋದು, ನಂಬರ್ಸ್ ಹೆಂಗ್ ಓದೋದು, ಅನಲೈಸ್ ಮಾಡೋದು ಹೆಂಗೆ ವ್ಯಾಪಾರನ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ದಟ್ಸ್ ವೈ ಐ ಕ್ರಿಯೇಟೆಡ್ ದಿಸ್ ಕೋರ್ಸ್. ಹೆಂಗ್ ಸ್ಟಡಿ ಮಾಡಬೇಕು. ಅಂಡ್ ತಪ್ಪುಗಳು ನಡೀತಾ ಇರುತ್ತೆ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಅಲ್ಲಿ ತಪ್ಪು ನಡೆಯಲ್ವಾ, ತಪ್ಪು ನಡೆಯಕ್ ಮುಂಚೆ ಹೆಂಗ್ ಅರ್ಥ ಮಾಡ್ಕೊಂಡು ಹೆಂಗ್ ತಪ್ಪನ್ನ ನಿಲ್ಲಿಸ್ಬೇಕು. ಅಂಡ್ ಸೇಲ್ಸ್ ನ ಆಟೋಮೇಟ್ ಮಾಡೋ ಫಾರ್ಮುಲಾ ಏನು, ಅಂಡ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಏನಪ್ಪಾ ಅಂದ್ರೆ ಒಂದ್ಸತಿ ಬಿಸ್ನೆಸ್ ಅಲ್ಲಿ ನೀವು ಸೀಸನ್ ಆದ್ಮೇಲಿಂದ ನೀವು ನಿಮ್ಮ ಲಾಭ ಆಟೋಮೆಟಿಕ್ ಆಗಿ ಬರ್ತಾ ಇರ್ಬೇಕು. ಬೇರೆ ಬೇರೆ ಸೋರ್ಸ್ ಗಳಿಂದ ಮಲ್ಟಿಪಲ್ 7 ತರದ ಆದಾಯ ಬರ್ತಾ ಇರ್ಬೇಕು. ಎಷ್ಟು ಜನರಿಗೆ 7 ಟೈಪ್ ಆಫ್ ಇನ್ಕಮ್ ಬರಬೇಕು, ಟೈಪ್ 7 ಅಂತ. ದಿಸ್ ಇಸ್ ಡಿಸೈನ್ಡ್ ಎಕ್ಸ್ಕ್ಲೂಸಿವ್ಲಿ ಕನ್ನಡದಲ್ಲಿ ಕರ್ನಾಟಕದ ಬಿಸ್ನೆಸ್ ಓನರ್ಸ್ಗೆ ಅಂತ. ರೈಟ್? This course I'm offering today, ಯಾರು ಇವತ್ತು ಡಿಸಿಷನ್ ತಗೊಂತಾರೆ ಜಾಯಿನ್ ಆಗ್ಲಿಕ್ಕೆ, I'm going to give a special offer. ನಮ್ಮ ರೆಗ್ಯುಲರ್ ಪ್ರೈಸ್ ಬೇರೆ ಇದೆ. And along with that, I have created so many courses. Today I'll be giving the gift. ಇದನ್ನ ಈ 8 ಅಟೆಂಡ್ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ಸಪೋರ್ಟಿಂಗ್ ಕೋರ್ಸ್ಗಳನ್ನ ರೆಡಿ ಮಾಡಿದ್ದೀನಿ. How many of you want to know that supporting courses? Type CORUSE course. Right? ಮೊದಲನೇ ಕೋರ್ಸ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಮಾಸ್ಟರಿ ಆಡಿಟ್. ನಿಮ್ಮ ವ್ಯಾಪಾರದಲ್ಲಿ ನೀವು ಗುಲಾಮರಾಗಿದ್ದೀರಾ, ವ್ಯಾಪಾರಕ್ಕೆ ನಾಯಕರಾಗಿದ್ದೀರಾ, ಅದನ್ನ ಆಡಿಟ್ ಮಾಡೋದು ಹೇಗೆ? ಸೊ ನಿಮ್ಮ ಬಿಸ್ನೆಸ್ ನ ಆಟೋಮೈಸ್ ಮಾಡ್ಬೇಕಂತ ಎಲ್ರಿಗೂ ಆಸೆ. ಬಟ್ ಯಾವ್ಯಾವ ಏರಿಯಾದಲ್ಲಿ ನೀವು ಎಷ್ಟು ಆಟೋಮೈಸ್ ಮಾಡಿದ್ದೀರಾ ಆ ಸ್ಕೋರ್ ಕೊಟ್ಕೊಳೋದು ಹೇಗೆ, ನೆಕ್ಸ್ಟ್ ಲೆವೆಲ್ ನೀವು ಫೋಕಸ್ ಮಾಡೋದು ಹೇಗೆ ಅನ್ನೋ ಕೋರ್ಸ್ ಇದು. ಇಟ್ಸ್ ವರ್ತ್ ಆಫ್ 10,000 rupees. ವೀಕ್ಲಿ ಸೆಷನ್ಸ್. ಸೊ 75 ವಾರ ಆನ್ಲೈನ್ ಅಲ್ಲಿ ಕೋರ್ಸಸ್ ಮಾಡಿದ್ದೀನಿ ನಾನು. ಇವಾಗ ನಾವು ಹೇಗೆ ನೀವು ಸೆಷನ್ ಮಾಡ್ತಾ ಇದ್ದೀವಿ, 75 ಸೋಮವಾರಗಳು ರಾತ್ರಿ 7 ಗಂಟೆ, ರಾತ್ರಿ 8 ರಿಂದ 9 ಕರ್ನಾಟಕದ ಜಾಯ್ನ್ ಆಗಿರೋ ಓನರ್ಗಳೆಲ್ಲರೂ ಏನಾಗಿದ್ದಾರೆ, ಅವ್ರು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿದ್ದೀನಿ. ವಾರ ಒಂದೊಂದು ಟಾಪಿಕ್ ತಗೊಂಡಿದ್ದೀನಿ. ಇಷ್ಟು 75 ವಾರಗಳ ಎಲ್ಲಾ ಕರ್ನಾಟಕದ ಬೇರೆ ಓನರ್ಗಳು ನಿಮ್ಗೆ ರೆಕಾರ್ಡೆಡ್ ಸಿಕ್ಕಿದ್ರೆ ಹೆಂಗಿರುತ್ತೆ? ಎಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ಬಿಸ್ನೆಸ್ ಅವ್ರಿಗೆ ಏನ್ ಸಮಸ್ಯೆ ಇದೆ, ಅದಕ್ಕೆ ಹೆಂಗ್ ಆನ್ಸರ್ ಕೊಟ್ಟಿದ್ದೀನಿ. ಡೂ ಯು ಥಿಂಕ್ ಇಟ್ಸ್ ಎ ಗ್ರೇಟ್ ಭಂಡಾರ? ಟೈಪ್ ಭಂಡಾರ, ಜ್ಞಾನ ಭಂಡಾರ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ, ಯಾವ ಬಿಸ್ನೆಸ್ ಅಲ್ಲಿ ಹೆಂಗ್ ಸಮಸ್ಯೆ ಇರುತ್ತೆ, ನಾವ್ ಹೆಂಗ್ ಮಾಡ್ಬೋದು, ಹೆಂಗ್ ತಿಳ್ಕೊಬಹುದು. ಅಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ಯುವರ್ ಓನ್ ಟೈಮ್. ಅಂಡ್ ದೆನ್ ಎಲ್ರಿಗೂ ಸಮಸ್ಯೆ ದುಡ್ಡು ಮಾಡ್ಬಿಡ್ತಾರೆ, ಬಟ್ ದುಡ್ಡು ಉಳಿಸ್ಕೊಳಕ್ ಬರಲ್ಲ, ದುಡ್ಡು ಹೆಂಗ್ ಇನ್ವೆಸ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ರಿಸ್ಕ್ ಫ್ರೀ ಯಾವ್ದ್ರಲ್ಲಿ ಮಾಡ್ಬೇಕು ಗೊತ್ತಿಲ್ಲ. ಅವರು ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ, ಸ್ಟೂಡೆಂಟ್ ಆಗಿದ್ದಾರೆ. ಸತ್ಯ ಸರ್, ತುಂಬಾ ದುಡ್ಡೆ, ಚೀಟಿ ಹಾಕಿದ್ದೆ ಸರ್, ಚೀಟಿ ಹಾಕಿರೋನ್ ಕೈಗೆ ಮನೆ ಕಟ್ಟಲಿಕ್ಕೆ ಕೊಟ್ಟೆ, 45 ಲಕ್ಷ ಸ್ಟ್ರಕ್ ಆಗಿದೆ ಸತ್ಯ ಸರ್. ಚೀಟಿ ಹಾಕ್ಬಿಟ್ಟೆ, ಎತ್ಕೊಂಡು ಹೋಗ್ಬಿಟ್ಟ. ಎಷ್ಟು ಜನ ಕೇಳಿದ್ದೀರಾ ಈ ತರ ಪ್ರಾಬ್ಲಮ್ಸ್? ಸೊ ಕನ್ನಡದಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನುರಾಧ ಅವ್ರ ಕಡೆಯಿಂದ ರಿಸ್ಕ್ ಪಾರ್ಟ್ ಆಫ್ ಎ ಗೇಮ್, ಬಟ್ ಹೇಗೆ ರಿಸ್ಕ್ ಫ್ರೀ ಸೇವ್ ಹೆಂಗ್ ಮಾಡ್ಬೇಕು, ಇನ್ವೆಸ್ಟ್ ಹೇಗೆ ಮಾಡ್ಬೇಕು, ರಿಸ್ಕ್ ಫ್ರೀ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. How many of you want this course? This course is going to help you. This is all like package. Then ನನ್ನ 20 ವರ್ಷದ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಪ್ರೂವನ್ ಸೇಲ್ಸ್ ಟೆಕ್ನಿಕ್ಸ್ ನ ವಿಡಿಯೋ ಮಾಡಿದೀನಿ. ಕೋರ್ಸ್ ಮಾರಾಟಗಾರನೇ ಮಹಾರಾಜ. ಯಾವುದೇ ವ್ಯಾಪಾರದಲ್ಲಿದ್ರು ಮಾರಾಟ ಮಾಡಕ್ ಆಗಿಲ್ಲ ಅಂದ್ರೆ ಬಿಸ್ನೆಸ್ ಮುಂದುವರಿತಾ? ಡೋರ್ ಟು ಡೋರ್ 20 ವರ್ಷ 40 ಬ್ರಾಂಚ್ ಬಿಲ್ಡ್ ಮಾಡಿದ ಅನುಭವ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್, ಸೇಲ್ಸ್ ಪ್ರೂವನ್ ಟೆಕ್ನಿಕ್ಸ್. ರೈಟ್? How many of you want this? This all like recorded courses. It's all self-learning course. And ಯಶಸ್ವಿ ವ್ಯಾಪಾರಿಯ ಗುಣಲಕ್ಷಣಗಳು, 3 ರೂಲ್ಸ್ ಆಫ್ ಎ ಬಾಸ್. ನಾನು ಇವಾಗ ಹೇಳ್ಕೊಡಲ್ಲ, ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ. 3 ರೂಲ್ಸ್ ಆಫ್ ಸಕ್ಸಸ್ಫುಲ್ ಬಾಸ್ ರೂಲ್ಸ್ ಅಂಡ್ ಸ್ಪೆಷಲ್ ಕ್ವಾಲಿಟೀಸ್ ಆಫ್ ಎ ಬಾಸ್.
How many of you want to be a super boss? Type SB, super boss. I've like studied thousands together business owners, and I'm having this course. And then comes is our 3 times ಆನ್ಲೈನ್ ಲೈವ್ ವರ್ಕ್ಶಾಪ್. ಪ್ರಾಫಿಟ್ ಇವಾಗ ನಾನು BBPF8 ಕೋರ್ಸ್ ನಿಮ್ಗೆ ರೆಕಾರ್ಡೆಡ್ ಸಿಗುತ್ತೆ ಅಂದಲ್ಲ, ಅದನ್ನ ಲೈವ್ ಆಗಿ ಆನ್ಲೈನ್ ಅಲ್ಲಿ ಅಸೆಸ್ಮೆಂಟ್ ಮಾಡಿ ಮಾಡ್ತೀವಿ. ಫಾರ್ಮುಲಾಗಳನ್ನ ಡಿಗ್ ಮಾಡಿ ಒಬ್ಬೊಬ್ಬರಿಗೆ ಅಸೈನ್ಮೆಂಟ್ ತರ ಕೊಟ್ಟು ಅವ್ರಿಗೆ ಮಾಡಿಸಂತಕ್ಕಂಥ ವರ್ಷಕ್ಕೆ 3 ಸತಿ ಮಾಡ್ತೀನಿ ಲೈವ್ ಆಗಿ. ಪ್ಲಸ್ ನಿಮ್ಗೆ ಪ್ರತಿ ಸೋಮವಾರ ರಾತ್ರಿ 52 ವಾರ ನಾನು ನಿಮ್ಮ ಬಿಸ್ನೆಸ್ ಕೋಚ್ ಆಗಿದ್ದು ವಾರ ನಿಮ್ಮ ಸಮಸ್ಯೆಗಳಿಗೆ ಸಾಲ್ವ್ ಮಾಡ್ತಾ, ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ, ನಿಮ್ಮ ವಾರದಲ್ಲಿ ಎಷ್ಟು ಬೆಳೆದ್ರಿ ಅಂತ ಒಂದು ಟ್ರ್ಯಾಕ್ ಫಾರ್ಮೇಟ್ ಇಟ್ಕೊಂಡು ನಿಮ್ಮನ್ನ ಮಾತಾಡ್ಸಿದ್ರೆ 1 ವರ್ಷಕ್ಕೆ ಎಷ್ಟು % ಬೆಳಿತೀರಾ ಅನ್ಸುತ್ತೆ ನಿಮ್ಗೆ? ನೀವು ಇವಾಗ ಈ ಕೋರ್ಸಸ್ ನೋಡಿದ್ರಲ್ಲ, ಈ ಕೋರ್ಸಸ್ ಎಲ್ಲ ನೋಡಿದ್ಮೇಲೆ ಎಷ್ಟು % ಬೆಳಿತೀರಾ ಅನ್ಸುತ್ತೆ ನಿಮ್ಗೆ? ನೀವು ವಾರ ಲೈವ್ ಆಗಿ ಝೂಮ್ ಅಲ್ಲಿ ಪ್ರತಿ ಸೋಮವಾರ 52 ವಾರ ನಿಮ್ಮ ಎಲ್ಲಾ ಡೌಟ್ಗಳನ್ನ ಆನ್ಸರ್ ಮಾಡ್ತಾ ಹೋಗಿ. ಪ್ಲಸ್ ನೀವು ಒಂದು ವಾರಕ್ಕೆ ಎಷ್ಟೆಷ್ಟು ಬೆಳೆದ್ವಿ ಅಂದ್ರೆ ಎಷ್ಟು % ಗ್ರೋತ್ ಆಗ್ತೀರಾ? ಓಕೆ, ಅವ್ರು ಡಬಲ್ ಅಂತ ಹೇಳ್ತಾ ಇದಾರೆ, 100% ಅಂತ ಹೇಳ್ತಾ ಇದಾರೆ. ಓಕೆ, ಐ ಗಿವ್ ಯು ಸೋ ಮೆನಿ ಪೀಪಲ್, ಇಟ್ ಹಸ್ ಟೇಕನ್ ಮೆನಿ ಲೆವೆಲ್ಸ್. ಕೆಲವರಿಗೆ 50%, ಕೆಲವರಿಗೆ 30%, ಕೆಲವರಿಗೆ 300% ಬೆಳೆದಿದ್ದಾರೆ. ಓಕೆ, ಐ ವಿಲ್ ಶೋ ಯು ಸಮ್ ವಿಡಿಯೋ. And how many of you want to learn ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಜನರೇಟ್ ಮಾಡೋದು, ಲೀಡ್ಸ್ ಜನರೇಟ್ ಮಾಡೋದು, ಪ್ರಾಸ್ಪೆಕ್ಟ್ ನರ್ಚರ್ ಮಾಡೋದು, ಟ್ರ್ಯಾಕಿಂಗ್ ಕಸ್ಟಮರ್ಸ್ ಅಂಡ್ ಕ್ರಿಯೇಟ್ ಆನ್ಲೈನ್ ಬ್ರ್ಯಾಂಡ್? ಗುಡ್. Now let me tell you why I have created this course and what is the price. ಸ್ನೇಹಿತರೆ, the course BBPF8 main course price is 24,999 rupees. ನಾನು ಲೈವ್ ಆಗಿ ಕಂಡಕ್ಟ್ ಮಾಡಬೇಕಾದ್ರೆ ಬೆಂಗಳೂರಲ್ಲಿ. And along with this 7 courses I have created, which is 50,000, 1,000 rupees. And this course is a certification course. ವರ್ಷಕ್ಕೆ 2 ಸತಿ ಬೆಂಗಳೂರಲ್ಲಿ ನಾವು ಜೂನ್ 16, ಅಕ್ಟೋಬರ್ 16ಕ್ಕೆ ಮೀಟಿಂಗ್ ಇರುತ್ತೆ. We do the certification. Yeah. Satya avare, tell me what is the price? And some of them telling, Satya avare, ನೀವು ಏನು ಪ್ರೈಸ್ ಹೇಳಿದ್ರು ಜಾಯ್ನ್ ಆಗಿ ರೆಡಿ ಇದೀನಿ ಅಂತ ಗೊತ್ತು ನಿಮಗೆ. But why I am doing this? This is very important. You should know first thing. ನೀವು ಜಾಯ್ನ್ ಆಗ್ತಿರೋ ಬಿಡ್ತೀರೋ, but you should know why I am doing this. ಸ್ನೇಹಿತರೆ, ಲೈಕ್ ಒಂದು ಟೈಮ್ ಇತ್ತು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ರಿಂಟಿಂಗ್ ಪ್ರೆಸ್ 1994 ಅಲ್ಲಿ ತುಂಬಾ ಚಿಕ್ಕ ಏಜ್ ಅಲ್ಲಿ, ನನಗೆ ಇನ್ನೂ 17 ವರ್ಷ ಅವಾಗಲೇ ನಾನು ಸಾಲ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಯಾರಿಗೆ ಕೇಳಿದ್ರು ಹೇಳ್ಕೊಡ್ಲಿಲ್ಲ ವ್ಯಾಪಾರದ ಸೀಕ್ರೆಟ್ಸ್ ಏನು, ಹೆಂಗ್ ಬಿಲ್ಡ್ ಮಾಡ್ಬೇಕಂತ. ಒಂದು ನನಗೂ ಇಂಡಿಸಿಪ್ಲಿನ್, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಲ್ಲಾ ತಪ್ಪು ಮಾಡಿದ್ದೀನಿ. ಬಟ್ ವೆನ್ ಐ ಅಟೆಂಡೆಡ್ ಅ ವರ್ಕ್ಶಾಪ್, ಡೈರೆಕ್ಟ್ ಇದು ಪ್ರಿಂಟಿಂಗ್ಗಿನ ಮುಂಚೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ ಮಾಡಿದಾಗ ನನ್ಗೆ ಗೊತ್ತಾಗಿದ್ದು, ಯಾವ ಬಿಸ್ನೆಸ್ ಅಲ್ಲೂ ರೆಡಿಮೇಡ್ ಸಕ್ಸಸ್ ಫಾರ್ಮುಲಾಗಳಿರಲ್ಲ, ನಾವು ಕ್ರಿಯೇಟ್ ಮಾಡಬೇಕು. ಅಂಡ್ ಐ ಕ್ರಿಯೇಟೆಡ್ ದಟ್ ಫಾರ್ ಡೈರೆಕ್ಟ್ ಮಾರ್ಕೆಟಿಂಗ್. ಆ ಕ್ರಿಯೇಟ್ ಮಾಡ್ಕೊಂಡಿದ್ದು ನೋಡಿ, ಪ್ರೂಫ್ ಇಲ್ಲಿದೆ. 1999, 2002 168 ಜನರ ಟೀಮ್ ಬಿಲ್ಡ್ ಮಾಡಿ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಓ, ಇದು ಗೊತ್ತಿಲ್ಲದೆ ಹೋಗಿದ್ದ ನನ್ನ ಲೈಫಲ್ಲಿ ಏನಾಗಿರ್ತಾ ಇದೆ ಅಂತ. ಅಂಡ್ ಅಗೇನ್ ಸೋ ಮೆನಿ ಬಿಸ್ನೆಸ್ ಓನರ್ಸ್ ಸ್ಟಾರ್ಟ್ ದೇರ್ ಬಿಸ್ನೆಸ್. ಲಾಭ ಗಳಿಸ್ಬೇಕು, ಹೆಸರು ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, 100 ಜನರ ಕೆಲಸ ಕೊಡ್ಬೇಕಂತ. ಐ ಫೀಲ್ ಸೋ ಬ್ಯಾಡ್. ಅವ್ರ ಲಾಭ ಅಲ್ಲ, ಹಾಕಿರೋ ಹಸ್ಲು ಕೂಡ ತಗೊಳಕ್ಕಾಗದೆ ನಂಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಐ ವಾಂಟ್ ಟು ಸರ್ವ್ 1 ಲಕ್ಷ ಉದ್ಯಮಿಗಳಿಗೆ. ನೆಕ್ಸ್ಟ್ 10,000 ಜನಕ್ಕೆ ಮಾಡಿದ್ದೀನಿ ಬೆಂಗಳೂರಲ್ಲಿ, ಆನ್ಲೈನ್ ಆಫ್ಲೈನ್ ಸೇರಿ. ನೆಕ್ಸ್ಟ್ 10 years ಐ ವಾಂಟ್ ಟು ಕ್ರಿಯೇಟ್ 10,000 tycoons. ದಟ್ಸ್ ವೈ ಟುಡೇ ಈ ಎಲ್ಲಾ ಕೋರ್ಸ್ 75,000 rupees ವರ್ತ್ ಕೋರ್ಸ್ ಐ ಆಮ್ ಆಫರಿಂಗ್ ಅಟ್. ವಾಟ್ಸ್ ದ ಪ್ರೈಸ್ ಐ ಆಮ್ ಆಫರಿಂಗ್? ಇಟ್ಸ್ ಓನ್ಲಿ ಇನ್ ವೆಬಿನಾರ್ ಸ್ಪೆಷಲ್. ನೆಕ್ಸ್ಟ್ 10 minutes to 15 minutes ಅಲ್ಲಿ ಯಾರು ತಗೊಂತಾರೆ ಅವ್ರಿಗೆ ಮಾತ್ರ ಈ ಆಫರ್ ಇರುವಂತದ್ದು. This course is for lifetime. You are a member of lifetime, and I am doing this. 75,000 rupees worth course. I am offering at 6,999 rupees. How much? 6,999.
How many of you feel, Satya sir, this is an amazing, great offer? Type great offer and offer ಅಂದ್ಬಿಟ್ಟು. Yep. ಇದ್ರ ಜೊತೆಗೆ ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಬೋದು, ಬೇಕಂದ್ರೆ ಹಿಂದಿ ಇಂಗ್ಲಿಷ್ ಅಲ್ಲಿ ಕೋರ್ಸಸ್ ಇದೆ. ಅವರು ಬರೀ ಕೋರ್ಸ್ ಕೊಟ್ಬಿಡ್ತಾರೆ, ನಿಮ್ಗೆ ಮಾತಾಡಕ್ ಸಿಗಲ್ಲ. ಮೊದಲನೇದು ಇದೆ, ಅವ್ರದ್ದು 20,000 30,000 40,000 50,000 ಕೋರ್ಸ್. ನಿಮ್ಗೆ ಕನ್ನಡದವ್ರಿಗೆ ಸೂಟ್ ಆಗಲ್ಲ, ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಇಂಗ್ಲಿಷ್ ಹಿಂದಿಯಲ್ಲಿ ಅರ್ಥ ಆಗುತ್ತೆ, ಯು ಕ್ಯಾನ್ ಮೇಕ್ ಇಟ್ ಅಪ್. ನಾನು ಲೈವ್ ಕೋರ್ಸಸ್ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ 1 ಡೇಗೆನೆ 10,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಬಟ್ ಇಲ್ಲಿ ನಿಮ್ಗೆ 250 ಗಂಟೆಗಳ ಟಾಪಿಕ್, 52 ಸೋಮವಾರ, ಜೊತೆಗೆ ನಮ್ಮ ಆಫೀಸ್ ಟೀಮ್ ನಿಮ್ಗೆ ಕೋಆರ್ಡಿನೇಟರ್ ಆಗಿರ್ತಾರೆ. 24/7 you can text, you will get the answer. So how many of you are joining next 20 minutes? If you feel it, Satya sir, ನೀವೇನ್ ಮಾಡ್ತಾ ಇದ್ದೀರಾ, ನನಗೆ ಬೇಕಿದು, ನಾನು ಬೆಳಿಬೇಕು ಅನ್ನೋರು, go ahead. Google Pay, Phone Pay ಇದೆ. Yes. And this is offer is only next 15 minutes time, webinar special. And ಇವಾಗ ಯಾರು ತಗೊಂಡು ಜಾಯಿನ್ ಆಗ್ತೀರಾ, ಲಿಂಕ್ ಕಳಿಸ್ತಾ ಇದ್ದೀನಿ ನೋಡಿ. This is a link, special link. ಕೋರ್ಸ್ ತಗೊಂಡವ್ರಿಗೆ ಇನ್ನೊಂದು ಬೆನಿಫಿಟ್ ಇದೆ, ಆಫರ್ ಇದೆ. ತಗೊಂಡಾದ್ಮೇಲೆ ಹೇಳ್ತೀನಿ, ಇವಾಗ ಹೇಳಕ್ ಹೋಗಲ್ಲ ನಾನು. ಓಕೆ, ದಟ್ಸ್ ಅ ಸೀಕ್ರೆಟ್. whoever takes it now, then I will tell them ತಗೊಂಡವ್ರಿಗೆ. ಡನ್. ಟೈಪ್ ಹೂ ಇಸ್ ಜಾಯ್ನಿಂಗ್, ಟೈಪ್ ನಾನು ಅಂತ ಹೇಳ್ಬಿಟ್ಟು, ಮೀ ಎನ್ರೋಲ್ ಆಗ್ತಾ ಇರೋರು. ಅಂಡ್ ಎನ್ರೋಲ್ ಆಗಿದ ತಕ್ಷಣ ಏನ್ ಮಾಡಿ, ಡನ್ ಅಂತ ಟೈಪ್ ಮಾಡಿ, ಪೇಮೆಂಟ್ ಹಾಕಿದ್ದೀನಿ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಸಿ ಹಿಯರ್, ಫೋನ್ ಪೇ ಬೇಕಾ ಫೋನ್ ಪೇ, ಗೂಗಲ್ ಪೇ ಬೇಕಾ ಗೂಗಲ್ ಪೇ ಇದೆ. ಓಕೆ, ವೆಲ್ಕಮ್ ದಿನೇಶ್. ಕೋರ್ಸ್ ತಗೊಂಡ್ಮೇಲೆ ನಿಮ್ಮ ಇಮೇಲ್ ಐಡಿ ತಗೊಂತೀವಿ. ನಮ್ಮ ಆಫೀಸ್ ಟೀಮ್ ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಕೋರ್ಸ್ ಆಕ್ಸೆಸ್ ಮಾಡಿ ನಿಮ್ಗೆ ಪಾಸ್ವರ್ಡ್ ಕೊಡ್ತೀವಿ. ಲೈಫ್ ಟೈಮ್ ನೀವು ಈ ಕೋರ್ಸಸ್ ನೋಡ್ಬೋದು. ಮೊದಲೇದು ನಿಮ್ಗೆ ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡ್ತೀವಿ, ನಮ್ಮ ಪ್ರೈವೇಟ್ ಗ್ರೂಪ್ಗೆ. ಪ್ಲಸ್ ಪ್ರತಿ ಸೋಮವಾರ ನಿಮ್ಗೆ ಲಿಂಕ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಈ ಕೋರ್ಸ್ ತಗೊಂತೀರಾ, ನನ್ನ ಕಡೆಯಿಂದ ವೆಲ್ಕಮ್ ಕಾಲ್, 20 minutes 1-to-1 ವೆಲ್ಕಮ್ ಕಾಲ್. ನಿಮ್ಮ ಬಿಸ್ನೆಸ್ ಮಾಡೆಲ್ ಹೆಂಗಿದೆ, ಏನ್ ಮಾಡ್ತಾ ಇದ್ದೀರಾ, ಏನೇನ್ ಸೊಲ್ಯೂಷನ್ ಬೇಕು ಅಂತ ನಿಮ್ಗೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಅದು ಬಿಟ್ಟು ಸ್ಪೆಷಲ್ ಒಂದು ಆಫರ್ ಇದೆ, ಅದನ್ನ ಆನ್ಸರ್ ಮಾಡ್ತೀನಿ. ಗುಡ್. ನಾವು ಯು ಕ್ಯಾನ್ ಆಸ್ಕ್ ಮಿ ಎನಿ ಕ್ವಶನ್ಸ್. ಪೀಪಲ್ ಹೂ ಆರ್ ಹಿಯರ್, ಏನಾದ್ರು ತಿಳ್ಕೊಬೇಕು ಮಾಡಬೇಕು ಅನ್ನೋರು. ದೆನ್ ಯಾರ್ಯಾರೆಲ್ಲ ಪೇಮೆಂಟ್ ಬಂತು ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಫೋನ್ ಪೇ ಇದೆ, ಇದು ಗೂಗಲ್ ಪೇ ಇದೆ. ಇವಾಗ ಲಿಂಕ್ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ನಲ್ಲ, ಆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಫ್ಟ್, ಫೋನ್ ಪೇ, ಗೂಗಲ್ ಪೇ, ಎನಿಥಿಂಗ್ ಯು ಕ್ಯಾನ್ ಡೂ. ಓಕೆ, ಕಂಗ್ರಾಚುಲೇಷನ್, 1 ಪೇಮೆಂಟ್ ರಿಸೀವ್ಡ್. ದ ಫಸ್ಟ್ ಪರ್ಸನ್ ಟು ಜಾಯಿನ್ ಇವತ್ತಿನ ಸೆಷನ್ ಅಲ್ಲಿ, ಲೆಟ್ ಮಿ ವೆಲ್ಕಮ್ ಪರ್ಸನಲಿ ಹಿಸ್ ನೇಮ್. ವಾವ್, ವಾಟ್ಸ್ ಹಿಸ್ ನೇಮ್? Okay. Okay, Dinesh Vidya Vaidhyar Ampar. Sorry, Dinesh. Welcome, Dinesh. Congratulations. Okay. Well, now I'll tell you. ಯಾರ್ಯಾರು ಇವತ್ತು ಜಾಯ್ನ್ ಆಗ್ತಾ ಇದ್ರೆ 2,500 ರೂಪಾಯಿನ ವರ್ತ್ನ ಸ್ಪೆಷಲ್ ರನ್ನಿಂಗ್ ಗ್ರೂಪ್ ಕ್ಲಬ್ ಮೆಂಬರ್ಶಿಪ್ ಕೊಡ್ತಾ ಇದ್ದೀನಿ. ನಾನು 7 ವರ್ಷಗಳಿಂದ ರನ್ನಿಂಗ್ ಮ್ಯಾರಥಾನ್ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿರೋದೇನಪ್ಪ ಅಂದ್ರೆ, ಯಾವ ಬಿಸ್ನೆಸ್ ಓನರ್ ಆರೋಗ್ಯವಾಗಿರ್ತಾರೆ ಅವರು ತುಂಬಾ ವ್ಯಾಪಾರ ಚೆನ್ನಾಗಿ ಬೆಳೆಸ್ಬೋದು. ಸೊ 1 ತಿಂಗಳಿಗೆ 1000+ GST, 1,200 ರೂಪೀಸ್ ಪ್ರೋಗ್ರಾಮ್, ಅದು 2 months. ಸೊ ಈ 2 months ಪ್ರೋಗ್ರಾಮ್ ನಾನು ಫ್ರೀ ಆಗಿ ಕಾಂಪ್ಲಿಮೆಂಟರಿ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ ಮೆಂಬರ್ಶಿಪ್. ಐ ಆಮ್ ಹ್ಯಾವಿಂಗ್ ಎ ಫ್ರಾಂಚೈಸಿ ಆಫ್ ಜಯನಗರ್ ಜಾಗ್ವಾರ್ಸ್. ನೀವು ನಿಮ್ಮ ಯಾವ ಊರಲ್ಲಿ ಇದ್ದೀರೋ ಅಲ್ಲಿಂದ ನೀವು ರನ್ ಮಾಡ್ಬೋದು. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಆಗಿ ನಾನು 2 ತಿಂಗಳು ಮೆಂಬರ್ಶಿಪ್ ಕೊಡ್ತೀನಿ. ಮಂಗಳವಾರ, ಗುರುವಾರ, ಶನಿವಾರ ಬೆಳಗ್ಗೆ ನೀವು ರನ್ ಮಾಡ್ಲಿಕ್ಕೆ ಅದರಲ್ಲಿ ಕಂಪ್ಲೀಟ್ಲಿ ಏನ್ ಬರುತ್ತೆ, ಸ್ಟ್ರಕ್ಚರ್ ಬರುತ್ತೆ. ನಾನು ನಿಮ್ಗೆ ಪರ್ಸನಲಿ ಹೆಲ್ಪ್ ಮಾಡ್ತೀನಿ, ಹೇಗೆ ಮಾಡಬೇಕು. ಅದಕ್ಕೊಂದು ವಿಡಿಯೋ ಕೋರ್ಸ್ ಮಾಡಿದ್ದೀನಿ, ಅದು ನಿಮ್ಗೆ ಫ್ರೀ ಆಗಿ ಆಕ್ಸೆಸ್ ಮಾಡಿ ಕೊಡ್ತೀನಿ. ದಟ್ಸ್ ಗ್ರೇಟ್. ಹೂ ಇಸ್ ನೆಕ್ಸ್ಟ್? ಓಕೆ, ಹೂ ಇಸ್ ನೆಕ್ಸ್ಟ್? ಓಕೆ, ಐ ನೋ ವಾಟ್ಸ್ ರನ್ನಿಂಗ್ ಇನ್ ಸೋ ಮೆನಿ ಆಫ್ ಮೈಂಡ್. ನನ್ಗೆ ವರ್ಕ್ ಆಗುತ್ತಾ, ನನ್ಗೆ ಯೂಸ್ ಆಗುತ್ತಾ? ಐ ಟೆಲ್ ಯು ಒನ್ ಥಿಂಗ್. ನಿಮ್ಮ ಬಿಸ್ನೆಸ್ ನ ಯಶಸ್ಸು ಪಡೀಲಿಕ್ಕೆ ಈ ಸಮಸ್ಯೆಗಳು ಏನ್ ಬಂದಿರುತ್ತೆ, ಆ ಲೆವೆಲ್ ಆಫ್ ಥಿಂಕಿಂಗ್ ಇರುತ್ತಲ್ಲ, ಆ ಲೆವೆಲ್ ಆಫ್ ಥಿಂಕಿಂಗ್ ನ ಸಮಸ್ಯೆನ ಸಾಲ್ವ್ ಮಾಡಕ್ಕಾಗಲ್ಲ.
ಐನ್ಸ್ಟೀನ್ ಹೇಳಿರೋದು, ನೀವು ಯಾವ ಥಿಂಕಿಂಗ್ ಇಂದ ಸಮಸ್ಯೆಗಳು ಸಿಕ್ಕಾಕೊಂಡ್ರೋ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಂದ್ರೆ ಹೈಯರ್ ಥಿಂಕಿಂಗ್ ಬೇಕು. ಹೌ ಮೆನಿ ಆಫ್ ಯು ಅಗ್ರಿ ದಿಸ್? Who will give you higher thinking? Business ಅಲ್ಲಿ. You need a business coach. Correct? I know this is not for everybody. So, I will play one video. You take a decision. ಸೇರ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. There is no any push ನೀವು ಸೇರ್ಲೇಬೇಕು ಮಾಡಲೇಬೇಕಂತ. ಬಟ್ ಒಂದೇನಪ್ಪ ನನಗೆ ಅಯ್ಯೋ ಅನ್ಸೋದಂದ್ರೆ, ಸಮಸ್ಯೆಗೆ ಪರಿಹಾರ ಇದ್ರೂನು when there is a solution, men is an egoistic person. ನನಗೆ ಗೊತ್ತಿಲ್ಲದಿರೋದೇನು ನಾನು ಮಾಡಕ್ಕಾಗಲ್ವಾ? ಕೋರ್ಸ್ BTA ಸಂಸ್ಥೆಯಲ್ಲಿ ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ. BTA ಸಂಸ್ಥೆಯ ಫೇಸ್ಬುಕ್ ಪೇಜ್ ಅಲ್ಲಿ. ನಮಸ್ಕಾರ, ಆಲ್ ಮೈ BTA ರಿಲೇಟಿವ್ಸ್. ನನ್ನ ಹೆಸರು ಜಿತಾಮಿತ್ರ ಎನ್ ಅಂತ ಹೇಳಿ, ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ನಿವಾಸಿ. ನಾನು SR ಎಂಟರ್ಪ್ರೈಸಸ್ ಅಂತಕ್ಕಂಥ ಮನಿ ಟ್ರಾನ್ಸ್ಫರ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೆ. BBP F8 ಕೋರ್ಸ್ ನಾನು BTA ಸಂಸ್ಥೆಯಲ್ಲಿ ಫೇಸ್ಬುಕ್ಕಲ್ಲಿ ನಾನು ನೋಡಿದೆ. BTA ಸಂಸ್ಥೆಯ ಫೇಸ್ಬುಕ್ ಪೇಜಲ್ಲಿ ನಾನು BBP F8 ಕೋರ್ಸನ್ನು ತೊಗೊಂಡ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ನನ್ನಲ್ಲಿ ಆಯಿತು. ಸ್ಕಂದ ಹೋಮ್ ಪ್ರಾಡಕ್ಟ್ಸ್ ಅಂತ ಹೇಳಿ ಹೊಸದಾಗಿ ಹೋಮ್ ಪ್ರಾಡಕ್ಟನ್ನು ಪ್ರಾರಂಭವನ್ನು ಮಾಡಿದೆ. SR ಎಂಟರ್ಪ್ರೈಸಸ್ ಇದ್ದಿದ್ದು SR ಗ್ರೂಪ್ಸ್ ಅಂತ ಹೇಳಿ ಮಾಡಿಕೊಂಡು SR ಗ್ರೂಪ್ಸ್ ಅಂಡರಲ್ಲಿ ಪ್ಯಾಸಿವ್ ಇನ್ಕಮ್ಗಳನ್ನು ಸಾಕಷ್ಟನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ವೃತ್ತಿಯಲ್ಲಿ ಸಾಕಷ್ಟು ವಿಧವಾಗಿ ನಾನು ಲಾಭವನ್ನು ಗಳಿಸ್ಕೊಂಡಿದ್ದೀನಿ. ಹತ್ತತ್ರ ಒಂದು 50% ಕೂಡ ನನ್ನ ಬಿಸ್ನೆಸ್ ಬೆಳವಣಿಗೆಯನ್ನು ಕಂಡಿದೆ. ನೀವು ಕೂಡ ಈ ರೀತಿಯಾಗಿ BBP F8 ಕೋರ್ಸ್ಗಳನ್ನು ಆಗಲಿ, ಬಿಸ್ನೆಸ್ ಮಾಸ್ಟ್ರಿ ಕೋರ್ಸನ್ನು ಸೇರಿಕೊಳ್ಳಿ. ನಮ್ಮ BTA ಜೊತೆಯಲ್ಲಿ ನೀವು ಕೂಡ BTA ಸ್ಟೂಡೆಂಟ್ ಆಗಿ ನಿಮ್ಮ ವೃತ್ತಿ ಬದುಕನ್ನು ನೀವು ಪ್ರಾರಂಭ ಮಾಡಿ, ನಿಮಗೂ ಕೂಡ ಯಶಸ್ಸು ಸಿಗಲಿ. ನಮಸ್ತೆ. Now I'll show you live session attend ಮಾಡ್ತಾ ಇದ್ದಂತವ್ರು ಯಾವ ಲೆವೆಲ್ ಬೆಳೆದಿದ್ದಾರೆ. How many of you want to see live session attend ಮಾಡಿದವರು ಯಾವ ರೀತಿ ಬೆಳೆದಿದ್ದಾರೆ ಅಂತ? of Desna Jewelers, one of the leading jewelry firm in South India. 5 ವರ್ಷ ಆಯ್ತು ನಾನು ಅಸೋಸಿಯೇಟ್ ಆಗಿ. 5 ವರ್ಷದಿಂದ ಒಂದು ಸಣ್ಣ ಜ್ಯುವೆಲರಿ ಅಂಗಡಿ ಓಪನ್ ಮಾಡಿ ಏನೋ ಉದ್ಯೋಗ ಮಾಡ್ಕೊಂಡಿರ್ಬೇಕು ಅಂತ ಆಸೆ ಇತ್ತು. ಬಟ್ ಈ 5 ವರ್ಷದಿಂದ ನಾನು ಸೇರಿದಕ್ಕೆ ಏನಾಯ್ತು ಅಂದ್ರೆ, ಇವತ್ತು ನನ್ನ ಬಿಸ್ನೆಸ್ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸಿಸ್ಟಮೈಸ್ ಆಗಿದೆ. ಬರೇ 30 ಜನರು ಆಚಾರರು, ಇಬ್ಬರು ಹುಡುಗರನ್ನ ಇಟ್ಕೊಂಡು ಶುರು ಮಾಡಿದ್ದು. ಇವತ್ತು 280 ಗೋಲ್ಡ್ ಸ್ಮಿತ್ಸ್ ಆರ್ ವರ್ಕಿಂಗ್ ಫಾರ್ ಅವರ್ ಕಂಪ್ನಿ ಅಂಡ್ 8 ಗ್ರೂಪ್ ಲೀಡರ್ಸ್ ಆರ್ ದೇರ್. ಆಫೀಸ್ ಬೇರೆ 8 ಜನರಿದ್ದಾರೆ. ಇಲ್ಲಿಂದ ನನ್ನ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ಯಾಕೆ ಇಷ್ಟೇ ಅಂತ, ಟು ಟೇಕ್ ಮೈ ಬಿಸ್ನೆಸ್ ಟು ನೆಕ್ಸ್ಟ್ ಲೆವೆಲ್. 2020 ನಮ್ಮ ಡ್ರೀಮು. ನಮ್ಮದೇ ಆದ ಓನ್ ರಿಟೇಲ್ ಔಟ್ಲೆಟ್ ಇನ್ ಸೌತ್ ಬ್ಯಾಂಗ್ಳೂರ್ 15,000 ಸ್ಕ್ವೇರ್ ಫುಟ್ ಅಲ್ಲಿ ಓಪನ್ ಮಾಡಬೇಕು. ಪ್ಲಸ್ 1000 ಪೀಪಲ್ಗೆ ಗೋಲ್ಡ್ ಸ್ಮಿತ್ಸ್ಗೆ ಲೈಫ್ ಕೊಡಬೇಕು. ಮಿನಿಮಮ್ 100 ಪೀಪಲ್ಗೆ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಖಂಡಿತ ಗುರು ಅಥವಾ ಗುರು ಇದ್ರೆ ಸಾಧ್ಯ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಎರಡೂ ನನ್ನ ಹತ್ರ ಇದೆ. ಖಂಡಿತ ವಿಲ್ ಮೇಕ್ ಇಟ್. ಥ್ಯಾಂಕ್ ಯು. Good. Now, if you feel this is a work for you, what are you waiting for? 75,000 rupees course, I'm giving you at 6,999 rupees. 250 hours practical business growth oriented knowledge. I can assure you one thing, 7,000 rupees, ನೀವು ಯಾವುದೋ ಒಂದು ಖರ್ಚು ಮಾಡ್ತೀರಾ. ಬಟ್ ಬಿಸ್ನೆಸ್ ಕೋಚಿಂಗ್ ಏನು ಇನ್ವೆಸ್ಟ್ ಮಾಡ್ತೀರಾ, ಲಕ್ಷ ಕೋಟಿ ದುಡಿದೇ ಹೋದ್ರು, I think I'll guarantee you will more than 10 times earn ಮಾಡ್ತೀರಾ. Done? Thank you, welcome. Let me see ಯಾರು ಪೇಮೆಂಟ್ ಬಂತು. Type yes, payment done ಅಂದ್ಬಿಟ್ಟು. Okay, again I will show you some payment links so that you can do ಆನ್ಲೈನ್ ಅಲ್ಲಿ ಫೋನ್ ಪೇ, ಗೂಗಲ್ ಪೇ ನಲ್ಲಿ ಮಾಡಬಹುದು. ಅವಾಗ ಸ್ಕ್ಯಾನರ್ ಇಟ್ಟಿದೆ. ಇವಾಗ ಇನ್ನೊಂದು ನಾನು ಹಾಕಿದ್ದೀನಿ ನೋಡಿ. In that also you can do. And you can meet us live in Bangalore. Bangalore ಆಫೀಸ್ ಇದೆ, ಸ್ವಂತ ಆಫೀಸ್ ಇದೆ, ಓನ್ ಪ್ರಾಪರ್ಟೀಸ್ ಇದೆ. ಓಕೆ, ಏನಪ್ಪ ದುಡ್ಡು ಹಾಕ್ಬಿಟ್ರೆ ಆನ್ಲೈನ್ ಅಲ್ಲಿ ಸಿಗುತ್ತಾ, ಹೇಳ್ಕೊಡ್ತಾರ.
ಓಕೆ, ಐ ಕ್ಯಾನ್ ಅಶ್ಯೂರ್ ಯು, ವರ್ಷ ಪೂರ್ತಿ ನಮ್ಮ ಜೊತೆ ಇದ್ದು ನೀವು ಬೆಳಿಲಿಲ್ಲ, ಸಮಾಧಾನ ಆಗಿಲ್ಲ, ಐ ವಿಲ್ ರೀಫಂಡ್ ಯುವರ್ ಮನಿ. ದಟ್ಸ್ ಮೈ ಗ್ಯಾರಂಟಿ. So how people have grown with us. This is how we have MBA graduation. Okay, we have MBA course right now. I'm not offering to you. I'm offering you a level 2 course. Yeah, Vishwanath, direct selling business growth ಮಾಡಬೇಕು, definitely ಮಾಡಬಹುದು. I'm expert in that. You get that. Okay, thank you so much. I've done my presentation. Now it's a time to ask questions. ಯಾರಾದ್ರೂ ಜಾಯಿನ್ ಆಗ್ಬೇಕಂದ್ರೆ ಏನಾದ್ರು ಪ್ರಶ್ನೆ ಕೇಳಬೇಕಂತ ಆಸೆ ಇದ್ರೆ, ಕಂಗ್ರಾಚುಲೇಷನ್, ವಿ ರಿಸೀವ್ ಸೋ ಮೆನಿ ಪೇಮೆಂಟ್ಸ್. ವೆಲ್ಕಮ್ ವೆಲ್ಕಮ್ ಆಲ್ ಆಫ್ ಯು. ಟೈಪ್ ನಿಮ್ ಹೆಸರು, ಯಾರು ಪೇಮೆಂಟ್ ಮಾಡಿದ್ದೀರಾ. ಇಲ್ಲಿ ಬರೀ ಇನಿಷಿಯಲ್ ಮಾತ್ರ ಕಾಣಿಸ್ತಿದೆ, ಸೊ ಐ ಡೋಂಟ್ ನೋ ಹೌ ಟು ಇನ್ವೈಟ್ ಯುವರ್ ನೇಮ್. ಓಕೆ, ಯಾರಾದ್ರೂ ಕೇಳಲಿಕ್ಕೆ, ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ ಇದೆ, ತಿಳ್ಕೊಳಕ್ ಆಸೆ ಏನಾದ್ರು, ಟೈಪ್ ಮೀ ಅಂತ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, ನಮ್ಮ ಜೊತೆ ಮಾತಾಡ್ಬೋದು. ಕುಮಾರ್, ಅನ್ಮ್ಯೂಟ್ ಮಾಡ್ತೀನಿ. Okay, type me ಅಂದ್ಬಿಟ್ಟು I'll unmute, you can discuss with me directly. So ನೀವು ಮೊಬೈಲ್ ಅಲ್ಲಿ ಈಗ ನೀವು ಸೆಷನ್ ಡೈರೆಕ್ಟ್ ಆಗಿ ಮಾತಾಡಬಹುದು ನಮ್ಮ ಜೊತೆನಲ್ಲಿ. Who want to discuss, would ask more thing about BTA, ತಿಳ್ಕೊಳಕ್ ಆಸೆ ಇರೋರು? ವೀರಣ್ಣ, ನಮಸ್ಕಾರ. ಅನ್ಮ್ಯೂಟ್ ಮಾಡಿ, ನಿಮ್ಮ ಝೂಮ್ ಆಪ್ ಅಲ್ಲಿ ಮೈಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ನೀವು ಜೊತೆ ಮಾತಾಡ್ಬೋದು. ಹಲೋ, ನಮಸ್ಕಾರ ವೀರಣ್ಣ. ನಮಸ್ಕಾರ ಸರ್. ಹೇಳಿ ವೀರಣ್ಣ ಅವರೇ. ಸರ್, ನಂಗೆ ಆಕ್ಚುಲಿ ಲಾಸ್ಟ್ ಹಾಫ್ ಆನ್ ಅವರ್ ವಾಯ್ಸ್ ಕೇಳಿಸ್ಲಿಲ್ಲ. ಓಹೋ, 5 o'clock ಸ್ಟಾಪ್ ಆಯ್ತು ಸರ್. ನಂಗೆ ಮತ್ತೆ ಇವಾಗ ಕನೆಕ್ಟ್ ಆಯ್ತು. ಓಕೆ, ಸೊ ಲಾಸ್ಟ್ ಹಾಫ್ ಆನ್ ಅವರ್ ಏನು ಆಯ್ತು ಅಂತ ನಂಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸರ್. ಯಾವ ಊರು ನಿಮ್ದು? ಬಳ್ಳಾರಿ ಸರ್, ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ. ಏನ್ ಬಿಸ್ನೆಸ್? ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಇರೋದು ಸರ್. ಹೌದಾ? ಓಕೆ, ಯಾರು ನೀವು ಇನ್ವೈಟ್ ಮಾಡಿದ್ರಿ ಪ್ರೋಗ್ರಾಮ್ಗೆ? ಇವರು ಯಾರು? ಪ್ರಮೋದ್ ಸರ್. ಪ್ರಮೋದ್, ಶೋರ್. ಈಗ ನಾನು ಈ ಸೆಷನ್ ಮಾಡಿದ್ದೀನಿ, ಇದು ರೆಕಾರ್ಡ್ ಆಗಿರುತ್ತೆ, ಕಳಿಸ್ಕೊಡ್ತೀನಿ, ಪೂರ್ತಿ ನೋಡಿ. ಓಕೆ ಸರ್. ದೆನ್ ಅವ್ರ ಜೊತೆ ಮಾತಾಡ್ಬಿಟ್ಟು, ಓಕೆ ಸರ್, ನನಗೆ ನೀವು ಜಾಯಿನ್ ಆಗ್ಬೇಕಂತ ಆಸೆ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮ್ಗೆ ಅದನ್ನ ಸಾಲ್ವ್ ಮಾಡ್ತೀನಿ. ದೆನ್ ಯು ಕ್ಯಾನ್ ಬಿ ಪಾರ್ಟ್ ಆಫ್ ಅವರ್ ಬಿಸ್ನೆಸ್ ಕೋಚಿಂಗ್ ಅಕಾಡೆಮಿ. ಓಕೆ ಸರ್. ಓಕೆ, ತುಂಬಾ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Others, Dinesh, I want to welcome you personally. I'll unmute you. Hi Dinesh. Hi sir, thank you. Good evening. Thank you. Very good evening. ಯಾವ ಊರು ತಮ್ಮದು? ನಮ್ದು ಬೆಂಗಳೂರು ಸೆಟ್ಲ್ ಆಗಿರೋದು, ಮೂಲತಃ ಕುಂದಾಪುರ. ಓಕೆ. ನಮ್ದು ಆಕ್ಚುಲಿ ಹೋಟೆಲ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ದು ಜೆಸಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಎಲ್ಲಿ? ಜೆಸಿ ಇಂಡಸ್ಟ್ರಿಯಲ್ ಏರಿಯಾ, ಕನಕಪುರ ರೋಡ್ ಅಲ್ಲಿ. ಓ, ವೆರಿ ನೈಸ್. ಏನ್ ಪ್ರಾಬ್ಲಮ್ ಅಂದ್ರೆ, ಕರೆಂಟ್ ಸಿಚುವೇಶನ್ ಬಿಸ್ನೆಸ್ ಅಂದ್ರೆ ಹೋಟೆಲ್ ಎಲ್ಲ ಬಿಸ್ನೆಸ್ ಪಿಕಪ್ ಆಗಿರೋದು ಲೇಟ್ ಆಗಿರೋದ್ರಿಂದ ನನ್ಗೆ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ತುಂಬಾ ಉಳ್ಕೊಂಡ್ಬಿಟ್ಟಿದೆ. ಇವಾಗ ಸಿಚುವೇಶನ್ ಯಾವ ತರ ಇದೆ ಅಂದ್ರೆ, ಹೊಸ ಆರ್ಡರ್ಗಳು ಕಡಿಮೆ ಇದೆ, ಪ್ಲಸ್ ಓಲ್ಡ್ ಪೇಮೆಂಟ್ ಬರ್ತಾ ಇಲ್ಲ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ತರ ಅಂತ ನಾನು ಲಾಗಿನ್ ಆಗಿ 1-to-1 ಅಲ್ಲಿ I will do all that assessment and we will give the possible good best solutions for that. Okay sir, definitely sir. Okay, so you, I think ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ. ನಾನು ನಿಮ್ದು ಫೇಸ್ಬುಕ್ ಅಲ್ಲಿ ಯಾವತ್ತೊಂದು ದಿವಸ ಸುಮ್ಮನೆ ಅಂದ್ರೆ ನಾನು ವ್ಯಾಲ್ಯೂಬಲ್ಸ್ ನೋಡ್ತಾ ಇರ್ತೀನಿ, ಯಾಕಂದ್ರೆ ನಾನು ಮುಂಚೆ ಫೇಸ್ಬುಕ್ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ. ಸೊ ನಿಮ್ದು ಪೋಸ್ಟ್ ಬಂತು, ಅಲ್ಲಿ ಒಂದು ಸೆಮಿನಾರ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಲಾಗಿನ್ ಆಗಿದ್ದು. ಡೈರೆಕ್ಟ್ ನಿಮ್ದನ್ನ ಲೈಕ್ ಮಾಡಿದ್ದೆ. ಇವತ್ತು ನಿಮ್ಗೆ ಸೆಷನ್ ಇನ್ವೈಟ್ ಮಾಡಿದ್ಯಾರು? ಹೇಗೆ ನಿಮ್ಗೆ? ಇವತ್ತು ಬೆಳಿಗ್ಗೆ ಚೆಕ್ ಮಾಡಿದಾಗ ನಿಮ್ದೇ ಪೋಸ್ಟ್ ಇತ್ತು ಸರ್. Okay, you have directly joined now for this. Nobody invited you. ಹೌದು, ಡೈರೆಕ್ಟ್ಲಿ ನಿಮ್ದಕ್ಕೆ ನಾನು ಅಲ್ಲೇ ಲಾಗಿನ್ ಆಗಿ ಅಲ್ಲೇ ಬುಕ್ ಮಾಡ್ಕೊಂಡೆ ಸ್ಲಾಟ್. Okay, nice. Welcome sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ ನಂಬರ್ ನನಗೆ, ನನ್ನ ನಂಬರ್ ನಿಮ್ಮ ಹತ್ರ ಇದೆ ಅನ್ಸುತ್ತೆ. ಹೌದು, ಗೂಗಲ್ ಪೇ ನಲ್ಲಿ ನಂಬರ್ ತೋರಿಸ್ತಾ ಇತ್ತಲ್ಲ, ಸ್ಕ್ಯಾನ್. Same number. So you can text me hi and we will fix an appointment tomorrow. We'll have a 1-to-1 discussion. Okay sir. Okay, definitely. Welcome. Thank you. Thanks. ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಒಂದು 5 ನಿಮಿಷ ಜಾಸ್ತಿ ತಗೊಂಡೆ, ಬಟ್ ಅದು ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಎಲ್ರಿಗೂ ಸಿಕ್ಕಿದೆ. ಸೋ ಮೆನಿ ಆಫ್ ಯು ಆರ್ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಐ ಆಮ್ ರಿಸೀವಿಂಗ್ ಸೋ ಮೆನಿ ಪೇಮೆಂಟ್ಸ್. ವೆಲ್ಕಮ್ ರಾಜೇಶ್, ಕಂಗ್ರಾಚುಲೇಷನ್, ವೆಲ್ಕಮ್. ರಿಸೀವ್ಡ್ ಯುವರ್ ಪೇಮೆಂಟ್, ಗುಡ್ ಜಾಬ್.
Okay. Who else payment is reflecting? Okay, Mamata, congratulations, welcome. Good job. So send your number 98440353 ಗೆ ನಿಮ್ಮ ನಂಬರ್ ಒಂದು ಸ್ಕ್ರೀನ್ಶಾಟ್ ಕಳಿಸಿ. Then you will receive from office team, and I'll be having a one-to-one also welcome call from my side also. Thank you so much for joining this program. For some reason ಕೆಲವರು ಜಾಯಿನ್ ಆಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅಥವಾ ಟೈಮ್ ಬೇಕಾಗಿರ್ಬೋದು, ಪ್ಲೀಸ್ ಫಾಲೋ ಅಸ್. ಎಷ್ಟೊಂದು ಫ್ರೀ ವಿಡಿಯೋಸ್ ಇದೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಸಮ್ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಕನ್ನಡದಲ್ಲಿ ಮಾಸ್ಟರ್ ಕೋಚ್ ಸತ್ಯಾಸ್ BT ಅಂತ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ. ಫೇಸ್ಬುಕ್ ಅಲ್ಲಿ ಮಾಸ್ಟರ್ ಇನ್ ಬಿಸ್ನೆಸ್ ಫೀಲ್ಡ್ ಒಳಗಡೆ ಪ್ರೈವೇಟ್ ಗ್ರೂಪ್ ಬನ್ನಿ, ಯು ವಿಲ್ ಗೆಟ್ ಅ ಲಾಟ್. And the day you want more service or like paid program join ಆಗಿ ಬೆಳಿಬೇಕು, 24 ಅವರ್ ನಾವು ನಿಮ್ಮ ಕೋಚ್ಗೆ ರೆಡಿ ಆಗಿರ್ತೀವಿ. ವೆಲ್ಕಮ್ ಟು BTR. ಧನ್ಯವಾದಗಳು ಮಿತ್ರರೇ.